ಇವಾಗ ಒಂದು ಹೊಸ ಬಿಸ್ನೆಸ್ ಬಗ್ಗೆ ನಿಮ್ಗೆ ತಿಳಿಸ್ಬೇಕಂತ ಇದ್ದೀನಿ. ಎಸ್ಪೆಷಲಿ ಇದ್ರಲ್ಲಿ ಬಂದ್ಬಿಟ್ಟು ಏನಂದ್ರೆ ಲೇಡೀಸು ಮತ್ತೆ ಜೆಂಟ್ಸ್ ಯಾರೇ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಮನೇಲಿ ಇದ್ಕೊಂಡು ಮಾಡುವಂತ ಬಿಸ್ನೆಸ್. ಮಾರ್ಕೆಟಿಂಗ್ ಬಗ್ಗೆ ಬಂದ್ಬಿಟ್ಟು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕಂಪ್ನಿ ಕಡೆಯಿಂದಾನೇ ಏನಿದೆಯೋ ಮಾರ್ಕೆಟಿಂಗ್ ಎಲ್ಲಾನು ನಾವೇ ನೋಡ್ಕೊಳ್ತೀವಿ. ನೀವೇನು ಮನೇಲಿ ಇದ್ಕೊಂಡು ಆರಾಮಾಗಿ ಮಾಡುವಂತದ್ದು ಅಷ್ಟೇನೆ. ನೀವೇನು ಸಪರೇಟ್ ಆಗಿ ಓಡಾಡ್ಬೇಕು ಅದು ಇದು ಏನು ಇರೋದಿಲ್ಲ ಇರುತ್ತೆ. ಇದನ್ನ ನಾವು ಫೀಡ್ ಮಾಡಿದ್ರೆ ನಮಗೆ ರೆಡಿಯಾಗಿ ನೂಲಾಗಿ ಆಚೆ ಬರುತ್ತೆ. ಅದು ಯಾವ ರೀತಿ ಅಂತ ನಾನು ಇಲ್ಲಿ ತೋರಿಸ್ತು ಈ ರೀತಿ ಫೀಡ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಇದು ಕ್ಲಾತು ಸೀಳ್ಕೊಂಡಿದೆ. ಮಾಡಿರೋ ಸ್ಟಾಕು ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಈಗ ನಾವೇನ್ ಬಿಟ್ವಲ್ಲ ಕಂಪ್ಲೀಟು ಸ್ಟಾಕು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಓಕೆ, ಈ ರೀತಿ ಬಂದು ರೆಡಿ ಆಗಿರೋ ಸ್ಟಾಕ್ ಇಲ್ಲಿರುತ್ತೆ. ಮನೆಯಲ್ಲಿರುವ ಒಂದು ಏನು ಕರೆಂಟ್ ನ ಯೂಸ್ ನ ಮಾಡ್ಕೊಂಡು ಒಂದು ಮಷಿನ್ ನ ರನ್ ಮಾಡ್ಬೋದು. ಸರ್ ಮಾಡ್ಬೋದು. ಮನೇಲಿ ಇದ್ಕೊಂಡೆ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೇನ್ ಸಪರೇಟ್ ಮಾಡ್ಬೇಕಂತ ಏನಿಲ್ಲ. ಸೊ ಈ ರೆಡಿ ಆಗಿರೋ ಪ್ರಾಡಕ್ಟ್ ನ ಏನ್ ಮಾಡ್ಬೇಕು ಅಂತ ಸರ್, ಇದನ್ನ ಬಂದ್ಬಿಟ್ಟು ಮಾರ್ಕೆಟಿಂಗ್ ಅಲ್ಲಿ ಬಂದ್ಬಿಟ್ಟು ನಾವ್ ಯಾವ ರೀತಿ ಮಾರ್ಕೆಟ್ ಮಾಡ್ತೀವಿ ಅಂದ್ರೆ, ಒಂದ ನೀವೇ ಮಾರ್ಕೆಟಿಂಗ್ ಮಾಡೋ ರಿಸ್ಕ್ ನೀವು ತಗೊಳ್ಳಿ, ನಮಗ್ ಬೇಡ ಅನ್ನೋದಿದ್ರೆ ನಾವು ನಮಗ್ ಕೊಡಿ, ನಾವು ಮಾಡ್ತೀವಿ. ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ, ಮಷಿನ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗತ್ತೆ ಏನು ಅಂತ ಕಾಲ್ ಮಾಡಿ ನೀವು ಡೀಟೇಲ್ ಆಗಿ ತಿಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ಸ್ ಇರುತ್ತೆ, ನೋಡ್ಬಿಟ್ಟು ನೀವು ಏನೊಂದು ಎನ್ಕ್ವೈರಿ ಮಾಡಿ. ಇಲ್ಲಿ ಬಂದ್ಬಿಟ್ಟು ಕಾಟನ್ ಇದೆ, ಅತ್ತಿ ಬತ್ತಿ ಮಿಷಿನ್ ಅಂತ. ಮಿಷಿನ್ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು. ಪವರ್ ಆನ್ ಬಟನ್ ಮತ್ತೆ ಸ್ಪೀಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀವಿ. ಇದ್ರಲ್ಲಿ ತೆಗೆದ್ ಬಿಡ್ತೀವಿ. ಈಗ 3 ಲೇಯರ್ಸ್ ತೆಗೆದ್ ಬಿಡ್ತೀವಿ. ಯಾವ ರೀತಿ ಬತ್ತಿ ಬಂದು ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಮ್ ಬಿಡ್ತೀವಿ. ಯಾಕಂದ್ರೆ ಸುಮ್ನೆ ಕೂತ್ಕೊಳ್ಳೋ ಬದಲಿಗೆ ಅಟ್ಲೀಸ್ಟ್ ಆಗಿನ ಕಾಲದಲ್ಲಿ ಏನಂದ್ರೆ ಬೇರೆ ಏನಾದ್ರೂ ಕೂತಲ್ಲಿ ಏನಾದ್ರೂ ಒಂದು ಕೆಲಸ ಮಾಡೋರು. ಸೊ ಬತ್ತಿ ಕೂಡ ಕೈಯಲ್ಲಿ ಹೊಸೆಯವರು ಇದ್ರು ಅವಾಗ. ಬಟ್ ಅದೆಲ್ಲ ಇವಾಗ ಆಲ್ಮೋಸ್ಟ್ ಇಲ್ವೇ ಇಲ್ಲ. ಮನೆಯಲ್ಲಿ ಸೀರಿಯಲ್ ನೋಡ್ಕೊಂಡು ಕೂಡ ಮಾಡ್ಕೊಂತ ಇರಬಹುದು. ಹೌದು ಇರ್ತಾರೆ. ಬಟ್ ಆ ಟೈಮ್ ಅಲ್ಲಿ ನಾವೇನ್ ಮಾಡಕ್ ಆಗಲ್ಲ ಸರ್. ಸೀರಿಯಲ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಆರಾಮಾಗಿ. ಬಟ್ ಮಾಡ್ತಾರೆ, ಕುತ್ಕೊಂಡು ನೋಡ್ಕೊಂಡು ಮಾಡಿ ಡ್ರೈ ಮಾಡಿದ್ದಾದ್ಮೇಲೆ ನೋಡಿ ಈ ತರ 10 ಗ್ರಾಮ್ ನಂತೆ ನೀವು ಬಂಚಸ್ ಮಾಡ್ಬೇಕು. ಈ ತರ ಬಂಚಸ್ ಮಾಡಿದ್ದಾದ್ಮೇಲೆ ಪ್ಯಾಕಿಂಗ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಕ್ಲೀನ್ ಆಗಿ ಜೋಡಿಸ್ಬಿಟ್ಟು 10 ಗ್ರಾಮ್ಗೆ ಈ ರೀತಿ ಪ್ಯಾಕ್ ಮಾಡ್ಬೇಕು. ಇದನ್ನ ಸೀಲ್ ಮಾಡಿ ಮತ್ತೆ ನಿಮ್ಗೆ ಕೊಡ್ಬೇಕು, ನಮ್ಗೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ಮಾರ್ಕೆಟಿಂಗ್ ಗೊತ್ತಿದೆ ಅಂದ್ರೆ ಪ್ರೆಷರ್ ಏನಿಲ್ಲ. ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಿದೆ ಅಂದ್ರೆ ನೀವು ಮಾಡ್ಕೊಳ್ಳಿ. ಇಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನೀವು ಬೇಕಾದ್ರೆ ನಮಗ್ ಕೊಡ್ಬೋದು. ಈ ಕಂಪ್ಲೀಟ್ ಸ್ಟಾಕ್ ಎಲ್ಲ ಈಗ ನಾನು ಮಾಡಿ ರಿಟರ್ನ್ ಕೊಟ್ಟಿರೋದೆ, ಕಸ್ಟಮರ್ಸ್ ಕೊಟ್ಟಿರೋದು ಈ ರೀತಿ ಇರುತ್ತೆ. ಈ ತರ ಇರುತ್ತೆ ವೀಕ್ಷಕರೇ. ಅಂಡ್ ಆಲ್ಮೋಸ್ಟ್ ಕೆಲವು ಗೈಡ್ಲೈನ್ಸ್ ಮುಖಾಂತರ ಇರೋದ್ರಿಂದ ಇಲ್ಲೆಲ್ಲ ಇವರು ಮೆನ್ಷನ್ ಮಾಡಿರ್ತಾರೆ, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಪೇಜ್ ಬಂದ್ಬಿಟ್ಟು ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಇದೆ. ನೀವು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೀವಿ ಅಂತ ತಿಳಿಸ್ಬಿಡಿ. ಓಕೆ ಸರ್, ಇವಾಗ ನೀವು ಬಂದಿರೋದು ಬಂದು ಹರಿಣಿ ಎಂಟರ್ಪ್ರೈಸಸ್ ದೊಮ್ಸಂದ್ರ ಸರ್. ಓಕೆ, ಇದು ಹರಿಣಿ ಎಂಟರ್ಪ್ರೈಸಸ್. ಏನ್ ಮ್ಯಾಮ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ಬೇಕಂತ ನಮ್ಮ ವೀಕ್ಷಕರಿಗೆ ತಿಳಿಸ್ತಿದ್ದೀರಾ ಸರ್? ನಾನು ಇವಾಗ ಒಂದು ಹೊಸ ಬಿಸ್ನೆಸ್ ಬಗ್ಗೆ ನಿಮ್ಗೆ ತಿಳಿಸ್ಬೇಕಂತ ಇದ್ದೀನಿ. ಎಸ್ಪೆಷಲಿ ಇದ್ರಲ್ಲಿ ಬಂದ್ಬಿಟ್ಟು ಏನಂದ್ರೆ ಲೇಡೀಸು ಮತ್ತೆ ಜೆಂಟ್ಸ್ ಯಾರೇ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಮನೇಲಿ ಇದ್ಕೊಂಡು ಮಾಡುವಂತ ಬಿಸ್ನೆಸ್. ಏನೋ ಒಂದು ಮಾಡ್ಬೇಕಂತಿರ್ತಾರೆ, ಆದ್ರೆ ಮನೇಲಿ ಇದ್ದವ್ರು ಮಾಡಕ್ ಆಗ್ದಲ್ಲ ಎಷ್ಟೋ ಜನ ಇರ್ತಾರೆ. ಸೊ ಹಂಗಾಗಿ ಅವರು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುವಂತ ಬಿಸ್ನೆಸ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ಸಾಕಷ್ಟು ನಮ್ದು ವಿಡಿಯೋಸ್ ಇತ್ತು. ಈ ಮುಂಚೆ ಎಲ್ಲ ವಿಡಿಯೋಸ್ ನೋಡಿರ್ತಾರೆ, ಆಲ್ರೆಡಿ ಗೊತ್ತಿರ್ತೀವಿ ನಾವ್ ಯಾರು ಅಂತ. ಹರಿಣಿ ಎಂಟರ್ಪ್ರೈಸಸ್ ಬಗ್ಗೆ ಏನ್ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಸೊ ಹಾಗೆ ಬಂದ್ಬಿಟ್ಟು GST ಇದೆ, ಪ್ರತಿಯೊಂದು ಟ್ರಸ್ಟ್ ಬಿಲ್ಡ್ ಆಗಿರುವಂತ ಬಿಸ್ನೆಸ್ ಆಗಿರುತ್ತೆ. ಕಂಪ್ನಿ ಕೂಡ ಅಷ್ಟೇ ಟ್ರಸ್ಟ್ ವರ್ತಿ ಇದೆ. ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಆಲ್ಮೋಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸಿರ್ತೀವಿ ಮುಂಚೆ ಎಲ್ಲಾನು. ನಿಮ್ ಟೈಮ್ ಏನ್ ವೇಸ್ಟ್ ಮಾಡಲ್ಲ. ಪ್ರತಿಯೊಂದು ಏನ್ ಆ ಬಿಸ್ನೆಸ್ ಅನ್ನೋದು ಪ್ರತಿಯೊಂದು ತಿಳಿಸ್ತಾ ನಾನು ಹೇಳ್ತಾ. ಶೋರ್ ಮೇಡಮ್, ಲೈಕ್ ಅದೇ ಯಾವ ಬಿಸ್ನೆಸ್ ಇರುತ್ತೆ ಅಂಡ್ ಯಾವ ತರ ಮಾಡ್ಬೋದು ಈ ಒಂದು ಬಿಸ್ನೆಸ್ ನ, ಮತ್ತೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಮತ್ತೆ ಕೆಲವು ಜನ ಅನ್ಕೊಂಡಿರ್ತಾರೆ ಏನಪ್ಪಾ ಲೈಕ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಕನ್ಫ್ಯೂಸ್ ಆಗಿರ್ತಾರೆ, ಏನಪ್ಪಾ ಈ ಬಿಸ್ನೆಸ್ ಶುರು ಮಾಡ್ಬೇಕೋ ಬೇಡ ಅಂತ ಒಂದು ಡಬಲ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಏನೇನು ಡೌಟ್ಸ್ ಇರುತ್ತೆ ಅದು ಕ್ಲಿಯರ್ ಮಾಡ್ಬಿಡಿ. ಆಕ್ಚುಲಿ ವಿಡಿಯೋ ನೋಡಿ ನಿಮ್ಗೆ ಸಾಕಷ್ಟು ವಿಷಯ ಬಂದ್ಬಿಟ್ಟು ವಿಡಿಯೋದಲ್ಲೇ ನಾವು ತಿಳಿಸಿರ್ತೀವಿ. ನೀವು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಮಟ್ಟಿಗೆ ವಿಡಿಯೋ ನೋಡ್ಬಿಟ್ಟು ಫುಲ್ ನೋಡ್ದಲ್ಲೇ ಕನ್ಫ್ಯೂಸ್ ಆಗಿ ಅರ್ಧಂಬರ್ಧ ತಿಳ್ಕೊಳ್ಳೋದು ಬೇಡ. ವಿಡಿಯೋ ಕ್ಲಿಯರ್ ಆಗಿ ನೋಡಿ, ಎಲ್ಲೂ ನೀವು ಸ್ಕಿಪ್ ಮಾಡ್ದಲ್ಲ ನೋಡಿದ್ರೆ ನಿಮ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಕೂತಲ್ಲೇ ಸಿಗುತ್ತೆ. ಆಮೇಲೆ ಎಸ್ಪೆಷಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಡಬಲ್ ಮೈಂಡೆಡ್ ಇರುತ್ತೆ ಅನ್ನೋರ್ಗೆ ಒಂದು ಫೋನ್ ಕಾಲ್ ಮಾಡಿ ಮಾತಾಡೋ ಆಪ್ಷನ್ ಅಂತೂ ಕೊಟ್ಟಿರ್ತೀವಿ. ಡೈರೆಕ್ಟ್ ನಿಮಗೆ ನಾವು ಮಾತಾಡ್ತಾ ನಿಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತಲ್ಲ, ನಿಮ್ಗೆ ನಾವು ಕೇಳೋದ್ ಬೇಕಿಲ್ಲ, ಏನು ಬೇಕಿಲ್ಲ. ಡೈರೆಕ್ಟ್ ಆಗಿ ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ಲೈವ್ ಆಗಿ ಏನಿದೆ, ಯಾವ ರೀತಿ ಮಾಡ್ತಿದ್ದಾರೆ ಪ್ರತಿಯೊಂದು ನೀವು ತಿಳ್ಕೊಬಹುದು. ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ, ಸಂಶಯ ಇಲ್ಲ. ಸೊ ನಿಮ್ಗೆ ಎಡೆಡ್ ಮೈಂಡ್ ಅನ್ನೋದನ್ನ ನೀವು ಇಲ್ಲಿ ಬಂದು ಕ್ಲಾರಿಟಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇರೋಲ್ಲೇ ನಾವೇನು ಹೇಳ್ಕೊಡಕ್ ಆಗಲ್ಲ. ಅದೇ, ಸೊ ನಿಮಗ್ ಬೇಕಂದ್ರೆ ನೀವು ಬಂದು ಇಲ್ಲಿ ಕ್ಲಿಯರ್ ಆಗಿ ಕೆಲವು ಜನ ಏನೋ ಕಾಲ್ ಮಾಡ್ದೇನು ಕೂಡ ಇರ್ತಾರೆ, ಕೆಲವು ಜನ ಹಂಗೆ
ಸುಮ್ನೆ ತಪ್ಪ ಕಮೆಂಟ್ಸ್ ಕೂಡ ಮಾಡ್ತಿರ್ತಾರೆ, ಹೌದು. ಅವ್ರಿಗೆ ನೀವೇನ್ ಹೇಳ್ತೀರಾ ಅಂತ? ಸರ್ ಇವಾಗ ಕಾಲ್ ಮಾಡ್ದಲ್ಲೇ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋರು ಇದ್ದಾರೆ, ಬರ್ತಾರೆ ಇಲ್ಲಿ ಬಂದ್ ನೋಡ್ತಾರೆ. ಅವಾಗ ನಾವ್ ಅನ್ಕೊಂಡಿದ್ದೆ ಬೇರೆ, ಸಾಕಷ್ಟು ಜನ ನಂಗೆ ಹೇಳಿದ್ದಾರೆ. ನಾನು ವಿಡಿಯೋ ನೋಡಿದ ತಕ್ಷಣ ಅನ್ಕೊಂಡಿದ್ದೆ ಬೇರೆ, ಬಟ್ ಇಲ್ಲಿ ಬಂದಾಗ ರೆಸ್ಪಾನ್ಸೇ ಬೇರೆ ತರ ಇರುತ್ತೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಪ್ರತಿಯೊಂದು. ನೀವ್ ಯಾಕೆ ನೀವು ಡೈರೆಕ್ಟ್ ಆಗಿ ಬನ್ನಿ ಅಂತ ಹೇಳ್ತೀರಾ ಅನ್ನೋರ್ಗೆ ಕೆಲವ್ರಿಗೆ ಆನ್ಸರು ಸಿಕ್ಕಿದೆ ಇಲ್ಲಿ ಬಂದಾಗ. ರೀಸನ್ ಏನಂದ್ರೆ ಅಲ್ಲಿ ನೋಡಿದ ಮಟ್ಟಕ್ಕಲ್ಲ, ನೀವು ಬಂದು ಇಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ ಅನ್ಬಿಟ್ಟೆ ನಾವ್ ಬನ್ನಿ ಅಂತ ಹೇಳೋದು. ಅದು ಒಂದು. ಆಮೇಲೆ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ನಾವೇನು ಮಾಡಕ್ಕಾಗಲ್ಲ ಸರ್. ಇದ್ರಲ್ಲಿ ನಾನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತೀನಿ, ಕೆಲವ್ರು ಎಲ್ಲೋ ಏನ್ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ, ಎಲ್ಲೋ ಬೇರೆ ಕಡೆ ಮಿಷಿನ್ ತಗೊಂಡ್ಬಿಟ್ಟು ಅಲ್ಲಿ ಏನೋ ಆಗಿದೆ ಅನ್ನೋದನ್ನ ತಗೊಂಡ್ಬಂದು ಈ ವಿಡಿಯೋಗೆ ಬಂದ್ಬಿಟ್ಟು ನೀವು ಟ್ಯಾಗ್ ಮಾಡಿ ಹಾಕೋದು ಸರಿ ಅಲ್ಲ. ಏನಂದ್ರೆ ನಿಮಗೆ ಇಲ್ಲಿ ಹರಿಡೆ ಎಂಟರ್ಪ್ರೈಸಸ್ ಆಗಿದ್ಯಾ, ನಿಮಗೆ ಯಾವುದೇ ಕಾರಣ ವಿತೌಟ್ ಬಿಲ್ ಆಗಿರ್ಲಿ ನಾವ್ ಏನೊಂದು ಮಾಡಕ್ ಹೋಗೋದಿಲ್ಲ. ನೀವ್ ಏನಿದ್ರು ಬಂದು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಯಲ್ಲಿ ಮಾತಾಡಿ. ಅದ್ ಬಿಟ್ಬಿಟ್ಟು ಕಮೆಂಟ್ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಟೈಮ್ ಪಾಸ್ ಮಾಡಿ, ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಸುಮ್ನೆ ಟೈಮ್ ವೇಸ್ಟ್ ವಿನಃ. ಒಂದು ನಾನ್ ಹೇಳ್ತೀನಿ, ಇವಾಗ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿರ್ತೀರಾ, ನಿಮಗ್ ಮಾಡಕ್ ಆಗಲ್ಲ ಅಂದಿದ್ದಕ್ಕೆ ಬೇರೆ ಯಾರು ಮಾಡೋರೇ ಇಲ್ವಾ? ಇವಾಗ ಇಷ್ಟೆಲ್ಲ ನನ್ ಕಸ್ಟಮರ್ಸ್ ಇದಾರೆ, ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಮತ್ತೆ ಏನಂತ ಹೇಳ್ಬೇಕು? ಅವ್ರು ಮಾಡ್ತಾ ಇಲ್ವಾ, ದುಡಿತಾ ಇಲ್ವಾ? ಅವ್ರಿಗೆ ಏನಂತ ಹೇಳಕ್ ಆಗುತ್ತೆ? ಸೊ ಅದೇ ಆಲ್ಮೋಸ್ಟ್ ಆ ತರ ಜನ ಇರ್ತಾರೆ. ಬಟ್ ನಮ್ಗೆ ಏನೊಂದು ಒಪಿನಿಯನ್ ಅಂತಂದ್ರೆ, ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಮಾತಾಡಿ, ನಿಮ್ ಚೆನ್ನಾಗಿದ್ರೆ ನೀವು ಬಿಸ್ನೆಸ್ ಮಾಡ್ಬೋದು, ಯಾವ್ದೇ ರೀತಿ ಒತ್ತಾಯ ಇಲ್ಲ. ಓಕೆ, ಈಗ ತುಂಬಾ ಕುತೂಹಲ ಆಗ್ತದೆ ನನಗೆ, ಯಾವ ಬಿಸ್ನೆಸಸ್ ಅದು ಎರಡೆರಡು ಬಿಸ್ನೆಸ್ ಹೇಳ್ಕೊಡ್ತಿದ್ರ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ಸೊ ಯಾವ ಬಿಸ್ನೆಸಸ್ ಇರ್ಬೋದು, ಅದು ಯಾವ ತರ ಸ್ಟಾರ್ಟ್ ಮಾಡ್ಬೋದು, ರಾ ಮಟೀರಿಯಲ್ಸ್ ಇರ್ಬೋದು, ಮಷಿನ್ ಎಲ್ಲಿ ಸಿಗತ್ತೆ, ಆಮೇಲೆ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು, ಅದು ಏನು ನಾನು ಕೇಳ್ಪಟ್ಟೆ, ಲೈಕ್ ಮಾರ್ಕೆಟಿಂಗ್ ಅವಶ್ಯಕತೆ ಬೇಕಾಗಿಲ್ಲ, ಕಂಪನಿ ಸಪೋರ್ಟ್. ಸರ್ ಹೌದು ಸರ್, ಮಾರ್ಕೆಟಿಂಗ್ ಬಗ್ಗೆ ಬಂದ್ಬಿಟ್ಟು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕಂಪ್ಲೀಟ್ ಕಂಪ್ನಿ ಕಡೆಯಿಂದಾನೇ ಏನಿದೆಯೋ ಮಾರ್ಕೆಟಿಂಗ್ ಎಲ್ಲಾನು ನಾವೇ ನೋಡ್ಕೊಳ್ತೀವಿ. ನೀವೇನು ಮನೇಲಿ ಇಟ್ಕೊಂಡು ಆರಾಮಾಗಿ ಮಾಡೋ ಅಂತದ್ ಅಷ್ಟೇನೆ, ನೀವೇನು ಸಪರೇಟ್ ಆಗಿ ಓಡಾಡ್ಬೇಕು ಅದು ಇದು ಏನು ಇರೋದಿಲ್ಲ. ಅಷ್ಟು ಮಾತ್ರ ಶೋರ್ ಆಗಿ ನೀವು ಧೈರ್ಯವಾಗಿ ಮಾಡ್ಕೋಬಹುದು. ಯಾಕಂದ್ರೆ ಮಾರ್ಕೆಟಿಂಗ್ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ, ನಾವು ಮಾಡಕ್ ಆಗುತ್ತೋ ಇಲ್ವೋ. ಕೆಲವರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರೋದಿಲ್ಲ, ಅವ್ರು ಏನ್ ಮಾಡ್ಬೇಕು ಅನ್ನೋದು ಐಡಿಯಾನೇ ಇರಲ್ಲ ಅವ್ರಿಗೆ. ಅವ್ರು ನೆಕ್ಸ್ಟ್ ಆಪ್ಷನ್ ಅವ್ರಿಗೆ ನಾವೇನ್ ಮಾಡ್ಬೇಕು, ಇವಾಗ ಮಾಡೋದೇನ ಮಾಡ್ತೀವಿ, ನೆಕ್ಸ್ಟ್ ಏನು ಬರೋದೇ ತಲೆಯಲ್ಲಿ ಮಾರ್ಕೆಟಿಂಗ್. ಸೊ ಅದ್ರ ಬಗ್ಗೆ ವರಿ ಬೇಡ. ಸೊ ಅದು ಯಾವ ತರ ವರ್ಕ್ ಆಗುತ್ತೆ, ಮಷಿನ್ ಕೂಡ ಯಾವ ತರ ವರ್ಕ್ ಆಗುತ್ತೆ, ಅದೇನ್ ಮನೆ ಬೇಕಾಗಿರೋ ಕರೆಂಟ್ ಯೂಸ್ ಆಗತ್ತಾ ಅಥವಾ ಮತ್ತೆ ಸಪರೇಟ್ ಏನಾದ್ರು ಮಾಡ್ಬೇಕು? ಅದಕ್ಕೆ ಮನೆ ಕರೆಂಟಿಗೆ ನೀವು ಮಾಡ್ಬೋದು, ಬೇಕಿಲ್ಲ. ನನ್ ಬನ್ನಿ ಮಿಷಿನ್ ಎಲ್ಲ ನಿಮ್ಗೆ ತೋರ್ಸ್ಕೊಳ್ತಾ ಕ್ಲೀನ್ ಆಗಿ ಹೇಳ್ತೀನಿ. ಓಕೆ, ಈ ಒಂದು ಪೇಜ್ ಬಂದ್ಬಿಟ್ಟು ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಇದೆ. ನೀವು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಮ್ಯಾಮ್, ಅದೇ ಇಲ್ಲ ಆಫೀಸ್ ಎಲ್ಲ ನೋಡ್ತಾ ಇದೀವಿ ನಾವು. ಓಕೆ, ಅದೇ ಯಾವ್ಯಾವ ಬಿಸ್ನೆಸ್ ಇರ್ಬೋದು, ಫಸ್ಟ್ ಯಾವ ತೋರಿಸ್ತಾ ಇದ್ದೀರಾ ಸರ್? ಈಗ ಮಿಷಿನ್ ಅಲ್ಲಿ ಇದೆ, ಮಿಷಿನ್ ರೂಮ್ ಅಲ್ಲಿ ಬನ್ನಿ, ಒಳಗೆ ತೋರಿಸ್ತೀನಿ. ಫ್ಯಾಕ್ಟ್ರಿ ಬಂದ್ಬಿಟ್ಟು ನೋಡಿ, ಇದೆಲ್ಲ ಬಂದು ರಾ ಮೆಟೀರಿಯಲ್ ಇಲ್ಲಿ ಸ್ಟೋರ್ ಆಗಿರೋದು ಪ್ರತಿಯೊಂದು ಕೂಡ. ಓಕೆ, ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಹತ್ತಿ ಹೆಂಗಿದೆ ಅನ್ಬಿಟ್ಟು ನೋಡ್ಬೋದು ನೀವು. ಸ್ಟಾಕ್ಸ್ ನೋಡಿ, ಇದು ಓಕೆ ಯಾವ ರೀತಿ ಮಾಡ್ಸಿದೀವಿ ನಾವು ಅಂತ. ಬನ್ನಿ ಮಿಷಿನ್ ತೋರಿಸಿ. ಈಗ ಫಸ್ಟ್ ಎರಡೆರಡು ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಿರೋದು ನೀವು? ಹೌದು. ಈಗ ಫಸ್ಟ್ ಬಂದ್ಬಿಟ್ಟು ಇದು ಬನಿಯನ್ ವೇಸ್ಟ್ ಮಿಷಿನ್ ಅಂದ್ಬಿಟ್ಟು ಯಾವ ರೀತಿ ಇದ್ರಲ್ಲಿ ಅಡ್ವಾನ್ಸ್ ಮಾಡೆಲ್ ಅಂತ, ಯಾವ ರೀತಿ ಇದು ಬೆಸ್ಟ್ ನಮಗೆ ಓಲ್ಡ್ ಮಾಡೆಲ್ಗೂ ಈ ಮಾಡೆಲ್ಗೂ ಅಂದ್ಬಿಟ್ಟು ನಾನು ತಿಳಿಸ್ತಾ ಹೇಳ್ತಾ ಹೋಗ್ತೀನಿ. ಸೊ ಕ್ಲಾತ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದನ್ನ ನಾವು ಫೀಡ್ ಮಾಡಿದ್ರೆ ನಮಗೆ ರೆಡಿಯಾಗಿ ನೂಲಾಗಿ ಆಚೆ ಬರುತ್ತೆ. ಅದು ಯಾವ ರೀತಿ ಅಂತ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮಿಷಿನ್ ಪವರ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಪವರ್ ಆನ್ ಅಂತ, ಸೊ ಜಸ್ಟ್ ತೋರಿಸಿ. ಆಫ್, ಫಾರ್ವರ್ಡ್, ಅಗೇನ್ ಆಫ್, ಮತ್ತೆ ಇನ್ ಕೇಸ್ ಏನಾದ್ರು ಸಿಕ್ಕೊಂಡಲ್ಲಿ ರಿವರ್ಸ್ ಫಾರ್ವರ್ಡ್ ಎರಡು ಇರುತ್ತೆ. ಇದು ಪವರ್ ನಮಗೆ ಏನಾದ್ರು ಇನ್ ಕೇಸ್ ನೈಟ್ ಟೈಮ್ ಅಲ್ಲಿ ಬೇಕು ಲೈಟ್ ಅನ್ನೋದಿದ್ರೆ ಆನ್ ಮಾಡ್ಕೊಳ್ತೀವಿ, ಇಲ್ಲ ಅಂದ್ರೆ ನಮ್ಗೆ ಅಗತ್ಯ ಇಲ್ಲ ಅಂದ್ರೆ ಬೇಡ. ಡೇ ಟೈಮ್ ಅಲ್ಲಿ ಬಾಡುವಾಗ ಜಾಸ್ತಿ ಕಣ್ಣಿಗೆ ಹೊಡಿತೆ, ಬೇಡ. ಸೊ ನೈಟ್ ಟೈಮ್ ಬೇಕಾಗುತ್ತೆ. ಸೊ ಕ್ಲಾತ್ ನ ಬಂದು ಈ ರೀತಿ ಫಿಟ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಇದು ಕ್ಲಾತ್ ಸೀಳ್ಕೊಂಡಿದೆ ಅಂತ. ನೀಟಾಗಿ ಯಾವ ರೀತಿ ಸೀಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ಇದನ್ನ ಇದ್ರಲ್ಲಿ ಏನಂದ್ರೆ ನಾವ್ ಇದನ್ನ ಇವಾಗ ಇದು ಆನಲ್ಲೇ ಇಟ್ಟಿದ್ದೀನಿ, ಫಾರ್ವರ್ಡ್ ಅಲ್ಲೇ ಇದೆ. ಸೊ ಇದು ಫಾರ್ವರ್ಡ್ ಅಲ್ಲಿ ಇದೆ, ಮಿಷಿನ್ ಮಾತ್ರ ರನ್ ಆಗಲ್ಲ. ರೀಸನ್ ಏನಂದ್ರೆ ಸೆನ್ಸರ್ ಸಿಸ್ಟಮ್ ಅಂತ. ಇದನ್ನ ನಾವು ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಅದು ಆನ್ ಆಗಲ್ಲ, ಕ್ಲೋಸ್ ಆದ್ರೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಒಂಥರ ವಾಷಿಂಗ್ ಮೆಷಿನ್ ಅಲ್ಲಿ ಇರುತ್ತಲ್ಲ, ಮೇಲ್ ತೆಗೆದ್ರೆ. ಓಕೆ, ತುಂಬಾ ಸಿಂಪಲ್ ಆಗಿದೆ. ಹೌದು. ಓಕೆ, ಜಸ್ಟ್ ಅದರಲ್ಲಿ ಈ ಒಂದು ಬಟ್ಟೆನ ಅದರಲ್ಲಿ ಫೀಡ್ ಮಾಡಬಹುದು. ಈಗ ಸಪೋಸ್ ಅಲ್ಲಿ ಒಳಗೆ ಸಿಕ್ಕೊಂಡ್ರೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ? ರಿವರ್ಸ್ ಫಾರ್ವರ್ಡ್ ಎರಡು ಇದೆ. ಈಗ ನೋಡಿ ರಿವರ್ಸ್, ನಾವ್ ಇನ್ ಕೇಸ್ ರಿಟರ್ನ್ ತಗೋಬೇಕಾದ್ರೆ ರಿವರ್ಸ್ ನೋಡಿ, ಕಂಪ್ಲೀಟ್ ನಾನು ಕ್ಲಾತ್ ರಿಟರ್ನ್ ತಗೊಂಡ್ಬಿಟ್ಟೆ. ಓಕೆ, ಪ್ರಾಡಕ್ಟ್ ಎಲ್ಲಿ ಬರುತ್ತೆ ಮೇಡಮ್ ಅದು? ಒಂದ್ ಸೆಕೆಂಡ್ ತೋರಿಸ್ತೀನಿ ಸರ್. ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡಿರೋ ಸ್ಟಾಕು ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಈಗ ನಾವೇನ್ ಬಿಟ್ವಲ್ಲ ಕಂಪ್ಲೀಟ್ ಸ್ಟಾಕು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಓಕೆ, ಈ ರೀತಿ ಬಂದು ರೆಡಿ ಆಗಿರೋ ಸ್ಟಾಕ್ ಇಲ್ಲಿರುತ್ತೆ.
ಎಕ್ಸಾಸ್ಟ್ ಫ್ಯಾನ್ ಇದೆ, ಸಣ್ಣ ಡಸ್ಟ್ ನಮ್ಗೆ ಏನ್ ಬೇಡದಿರೋ ಡಸ್ಟ್ ಬಂದ್ಬಿಟ್ಟು ಎಕ್ಸಾಸ್ಟ್ ಫ್ಯಾನ್ ಮೂಲಕ ಆಚೆ ಹೋಗುತ್ತೆ. ರೆಡಿ ಆಗಿರೋ ಪ್ರಾಡಕ್ಟ್ ಅಲ್ಲಿರುತ್ತೆ, ನಾವು ಫೀಡ್ ಮಾಡೋ ಕ್ಲಾತ್ ಇಲ್ಲಿ ಫೀಡ್ ಮಾಡ್ತೀವಿ. ಸೊ ನೋಡ್ಬೋದು ಇದು ರೆಡಿ ಆಗಿರೋ ಪ್ರಾಡಕ್ಟ್. ಈ ತರ ರಾ ಮಟೀರಿಯಲ್ಸ್ ನೀವೇ ಪ್ರೊವೈಡ್ ಮಾಡ್ತೀರಲ್ಲ? ಹೌದು ಸರ್. ಓಕೆ. ಅಂಡ್ ಕೆಲವು ಜನ ಸ್ವಲ್ಪ ಕ್ವಶನ್ಸ್ ಕೇಳೋದಿದೆ ಮೇಡಮ್. ಓಕೆ. ಆಫ್ ಮಾಡಿ. ಸೊ ಏನಂತಂದ್ರೆ ಈ ರಾ ಮಟೀರಿಯಲ್ಸ್ ನಿಮ್ ಕಡೆ ತಗೋಬೇಕಾ ಅಥವಾ ಬೇರೆ ಕಡೆ ತಗೊಂಡ್ರೆ ನಡೆಯುತ್ತೆ? ಸರ್ ಇವಾಗ ರಾ ಮೆಟೀರಿಯಲ್ಸ್ ಬಂದ್ಬಿಟ್ಟು ಕ್ವಾಲಿಟಿ ಅನ್ನೋದು ಇರುತ್ತೆ. ನೀವು ಕರೆಕ್ಟ್ ಆಗಿ ಏನಂದ್ರೆ ಕೆಲವ್ರು ಏನ್ ಅನ್ಕೋತಾರೆ, ಬನಿಯನ್ ವೇಸ್ಟ್ ಅಂದಿದ ತಕ್ಷಣ ನಮ್ಮ ಹತ್ರ ಇದೆ ಮನೇಲಿ ಅದನ್ನೇ ಯೂಸ್ ಮಾಡ್ಬಿಡ್ಬೋದು ಇದ್ರಲ್ಲಿ ಅಂತ ಅನ್ಕೊಳ್ತಾರೆ. ಆಕ್ಚುಲಿ ಈ ಮಿಷಿನ್ ಅಲ್ಲಿ ಏನಂದ್ರೆ ಒಂದ್ಸ ನೀರಲ್ಲಿ ಹಾಕಿ ಏನಾದ್ರು ಅದನ್ನ ಚೆನ್ನಾಗಿ ಸಿಂಕ್ ಮಾಡಿದಾರೆ ಅಂದ್ರೆ ಆಗಲ್ಲ ಇದ್ರಲ್ಲಿ ಹಾಕೋದಕ್ಕೆ. ಇದಕ್ಕೆ ಬಟ್ಟೆ ಬಂದ್ಬಿಟ್ಟು ನೀರಲ್ಲಿ ಅಂದ್ರೆ ಯೂಸ್ ಮಾಡಿರೋ ಕ್ಲಾತ್ ಆಗೋದಿಲ್ಲ, ಹೊಸದೇ ಆಗಿರ್ಬೇಕು. ಅದ್ರಲ್ಲಿ ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡಿ ಬೇಡದಿರೋ ಕಟಿಂಗ್ ಪೀಸಸ್ ಇರುತ್ತಲ್ಲ, ಆ ಪೀಸು ಇದನ್ನ ಯೂಸ್ ಮಾಡೋದು, ಇದ್ರಲ್ಲಿ ಯೂಸ್ ಮಾಡ್ಕೊಳ್ಳೋದು. ಹಂಗಾಗಿ ಅದೇ ಕ್ಲಾತ್ ಆಗಿರ್ಬೇಕಾಗುತ್ತೆ. ರಾ ಮೆಟೀರಿಯಲ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ಬಿಟ್ಟು. ಇದು ಬರುತ್ತಲ್ಲ ಈ ರೀತಿ ಪ್ರತಿಯೊಂದು ಕಲರ್ ಇರುತ್ತೆ, ನಮ್ಗೇನ್ ಒಂದೇ ಕಲರ್ ಅಂತ ಏನಿರೋದಿಲ್ಲ. 50 kgs ಬ್ಯಾಗ್ ಈ ತರ ಬರುತ್ತೆ, ಅಲ್ಲಿದೆ ನೋಡಿ ರಾ ಮೆಟೀರಿಯಲ್. ಸೊ ಇದೆಲ್ಲ ರಾ ಮೆಟೀರಿಯಲ್ಸ್. ಓಕೆ. ಸೊ ಇಲ್ಲೇ ನೋಡ್ತಿರ್ಬೋದು ಮನೆಯಲ್ಲಿರುವ ಒಂದು ಏನು ಕರೆಂಟ್ ನ ಯೂಸ್ ನ ಮಾಡ್ಕೊಂಡು ಈ ಒಂದು ಮಷಿನ್ ನ ರನ್ ಮಾಡ್ಬೋದು. ಸರ್ ಮಾಡ್ಬೋದು, ಮನೇಲಿ ಇದ್ಕೊಂಡೆ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೇನ್ ಸಪರೇಟ್ ಮಾಡ್ಬೇಕಂತ ಏನಿಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಪ್ಲೇಸ್ ಕೂಡ 5x5 ಅಥವಾ 10x10 ರೂಮ್ ಇದ್ರೂ ಕೂಡ ಸಾಕು, ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಕಾಣ್ತಿರ್ಬೇಕು ನಿಮ್ಗೆ. ಓಕೆ. ಇದು ರೆಡಿ ಆಗಿರೋ ಪ್ರಾಡಕ್ಟ್. ಓಕೆ ಮೇಡಮ್. ಸೊ ಈ ರೆಡಿ ಆಗಿರೋ ಪ್ರಾಡಕ್ಟ್ ನ ಏನ್ ಮಾಡ್ಬೇಕು ಅಂತ? ಸರ್ ಇದನ್ನ ಬಂದ್ಬಿಟ್ಟು ಮಾರ್ಕೆಟಿಂಗ್ ಅಲ್ಲಿ ಬಂದ್ಬಿಟ್ಟು ನಾವ್ ಯಾವ ರೀತಿ ಮಾರ್ಕೆಟ್ ಮಾಡ್ತೀವಿ ಅಂದ್ರೆ, ಒಂದು ಗ್ಯಾರೇಜ್ ಅಲ್ಲಿ ಆಗಿರ್ಬೋದು, ಆಯಿಲ್ ಅಥವಾ ಜಿಡ್ಡಿನಾಂಶ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾರೋ, ಬೇಕರಿ ಆಗಿರ್ಬೋದು ಅಥವಾ ನಾವು ಗ್ಯಾರೇಜ್ ಅಲ್ದಲ್ಲೇ ಇವಾಗ ಆಟೋಮೊಬೈಲ್ಸ್ ಈ ಕಡೆ ಎಲ್ಲಾನು ತುಂಬಾ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಮೂವ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ನಮಗೆ ಏನಂದ್ರೆ 100% ಕ್ವಾಲಿಟಿ ಕೊಡ್ಬೇಕಾಗುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾಡೋದು ಈಸಿ ಇರುತ್ತೆ. ಸೂಪರ್. ಸೊ ಏನಿಲ್ಲ, ಜಸ್ಟ್ ಈ ತರ ರೆಡಿ ಆಗಿರೋ ಪ್ರಾಡಕ್ಟ್ ಅವರು ಖುದ್ದಾಗಿ ಕೂಡ ಮಾರ್ಕೆಟಿಂಗ್ ಮಾಡಬಹುದು. ಮಾಡೋ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಮಾಡಬಹುದು. ಇಲ್ಲ ನಮ್ಗೆ ಆಗಲ್ಲ, ನೀವೇ ಮಾರ್ಕೆಟಿಂಗ್ ಮಾಡೋ ರಿಸ್ಕ್ ನೀವು ತಗೊಳ್ಳಿ, ನಮಗ್ ಬೇಡ ಅನ್ನೋದಿದ್ರೆ ನಾವು ನಮಗ್ ಕೊಡಿ, ನಾವು ಮಾಡ್ಕೋತೀವಿ. ಅವ್ರು ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆ ಆದಾಯ, ಅಂದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅಷ್ಟೇ. ಓಕೆ. ಸೊ ನೋಡ್ತಾ ಇರಬಹುದು ಈ ಒಂದು ಮಷಿನ್ ಬಂದ್ಬಿಟ್ಟು ಕಾಟನ್ ವೇಸ್ಟ್ ಮಷಿನ್ ಅಂತ ಹೇಳ್ತಾರೆ. ಸೊ ರಾ ಮಟೀರಿಯಲ್ಸ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ, ಮಷಿನ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗತ್ತೆ ಏನು ಅಂತ ಕಾಲ್ ಮಾಡಿ ನೀವು ಡೀಟೇಲ್ ಆಗಿ ತಿಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ಸ್ ಇರುತ್ತೆ, ನೋಡ್ಬಿಟ್ಟು ನೀವು ಏನೊಂದು ಎನ್ಕ್ವೈರಿ ಮಾಡಿ. ಈಗ ಕೆಲವರು ಜನ ಕೇಳ್ತಿರ್ತಾರೆ, ಯಾಕೆ ನೀವು ಏನು ಮಷಿನ್ ಪ್ರೈಸ್ ಹೇಳ್ತಾ ಇಲ್ಲ? ಓಕೆ, ಇವಾಗ ಕೆಲವರು ನಾನ್ ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಳ್ತೀನಿ ಅಂತ ನಾನು ತಗೊಳ್ತಾರೆ, ಮಿಷಿನ್ ತಗೊಳ್ತಾರೆ. ಸೊ ಅವ್ರಿಗೆ ಒಂದು ಪ್ರೈಸ್ ಇರುತ್ತೆ, ಮತ್ತೆ ನಮ್ಗೆ ರಿಟರ್ನ್ ಕೊಡೋದಾದ್ರೆ ಒಂಥರ ಇರುತ್ತೆ, ಒಬ್ಬೊಬ್ರಿಗೂ ಒಂಥರ ಇರುತ್ತೆ. ಸೊ ನಾನು ಒಂದು ಪ್ರೈಸ್ ಹೇಳಿದ್ರೆ ಅದನ್ನೇ ಇಟ್ಕೋತಾ ಕೂತ್ಕೋತಾರೆ. ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಕಮೆಂಟ್ ಸೆಕ್ಷನ್ ಇಂದ ಎಲ್ಲಾದ್ರಲ್ಲೂ ಆನ್ಸರ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ನಿಮ್ಗೆ ಏನ್ ಬೇಕೋ ಬಂದು ಖುದ್ದಾಗಿ ಕೂತ್ಕೊಂಡು ಮಾತಾಡಿ. ಇವಾಗ ವಿಷಯ ಅಂತೂ ನಾವು ತಿಳಿಸ್ತಾ ಇದ್ದೀವಿ, ಅದನ್ನ ಬಿಟ್ಟು ಮಿಕ್ಕಿದೇನಿದೆ ಬೇರೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ಬಂದು ಮಾತಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಮಷೀನ್ ಹೈಟ್ ಎಷ್ಟಿದೆ ಮೇಡಮ್? ಇದು ಹೈಟ್ ಬಂದು 3 feet ಬರುತ್ತೆ. 3 feet ಬರುತ್ತೆ ನೋಡಿ, 3 feet ಬರುತ್ತೆ. 5x5 ಒಂದ್ ಚಿಕ್ಕ ರೂಮ್ ಅಲ್ಲಿ ಇದ್ರು ಕೂಡ ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು. ಅಂಡ್ ರಾ ಮಟೀರಿಯಲ್ ಎಲ್ಲ ನೋಡಿ ಅವರೇ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ವಾಷಿಂಗ್ ಮಿಷಿನ್ ಏನ್ ಸ್ಪೇಸ್ ತಗೊಳುತ್ತೆ ಅಷ್ಟು ತಗೊಳುತ್ತೆ ಅಷ್ಟೇ. ಇದು ಜಾಸ್ತಿ ನಿಮ್ಗೆ ದೊಡ್ಡ ಜಾಗ ಏನ್ ಬೇಕಿಲ್ಲ ಇದಕ್ಕೆ. ಓಕೆ. ಇದು ಕೂಡ ನೀವು ಫೋಲ್ಡಬಲ್, ಇದನ್ನ ರಿಮೂವ್ ಮಾಡಿ ನೀವು ಬೇಡ ಅಂದಾಗ ಇದನ್ನ ಫೋಲ್ಡ್ ಮಾಡಿ ಕೆಳಕ್ ಇಡಬಹುದು. ಈ ಎರಡು ರಿಮೂವ್ ಮಾಡಿದ್ರೆ ಇದು ಕೆಳಗೊಟ್ಟೋಗುತ್ತೆ. ಓಕೆ, ಫೋಲ್ಡ್ ಆಗುತ್ತೆ. ಇದು ಫೋಲ್ಡಿಂಗ್ ಕೂಡ ಇದೆ. ಅಂಡ್ ಮೇಡಮ್ ಇನ್ನೊಂದು ಏನಂತಂದ್ರೆ ಮೇನ್ ಬಂದ್ಬಿಟ್ಟು ಮಷಿನ್ ಸರ್ವಿಸ್. ಓಕೆ, ಸರ್ವಿಸ್ ಬಂದ್ಬಿಟ್ಟು ಸರ್ ನಿಮಗೆ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಇದ್ರಲ್ಲಿ ಯಾವ್ದೇ ರೀತಿ ಟೆನ್ಷನ್ ಬೇಡ. ಬಟ್ ಏನಾಗಿದೆ ಏನಿಲ್ಲ ಅನ್ನೋದು ಪ್ರತಿಯೊಂದು ವಿಡಿಯೋ ಮಾಡಿ ನಮ್ಗೆ ಕಳ್ಸಿದ್ರೆ, ಆಕ್ಚುಲಿ ನಾವ್ ಬರೋ ಮುಂಚೆ ನಾವೇನ್ ತರಬೇಕು ಅನ್ನೋದು ಕ್ಲಾರಿಟಿ ಬೇಕಾಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಕೇಳ್ತೀವಿ. ನೀವ್ ಏನಾಗಿದೆ ಅಂತ ವಿಡಿಯೋ ಮಾಡಿ ನನ್ಗೊಂದ್ ಜಸ್ಟ್ ಒಂದ್ 30 ಸೆಕೆಂಡ್ ವಿಡಿಯೋ ಕಳ್ಸಿದ್ರೆ ಪ್ರಾಬ್ಲಮ್ ನಾವು ತಿಳ್ಕೊಂಡು ಅದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅನ್ನೋದನ್ನ, ಏನ್ ಮೆಟೀರಿಯಲ್ ತಗೊಂಡ್ಬರ್ಬೇಕು ಅನ್ನೋದು ತಗೊಂಡ್ಬರ್ತಾರೆ. ಟೆಕ್ನಿಷಿಯನ್ ಬಂದು ನಿಮ್ ಮಾಡ್ಕೊಡ್ತಾರೆ. ಸೊ ಇಲ್ಲಿ ಒಂದ್ಸತ ನೋಡ್ಬಿಡಿ, ಪೂರ್ತಿ ವ್ಯೂ ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಅಂತ. ಓಕೆ, ಸೊ ಇದು ಬರೋದು ಬೆಂಗಳೂರಲ್ಲಿ ಸರ್ಜಾಪುರ ರೋಡ್ ಹತ್ರ ದೊಮ್ಸಂದ್ರ ಅಂತ ಬರುತ್ತೆ, ಅಲ್ಲಿರೋದು ನೋಡಿ. ಮನೆ ಕರೆಂಟ್ 3 pin ಹಾಕಿದಾರೆ ಇಲ್ಲೇ. ಹೌದು, 3 pin ಹಾಕೊಂಡು ನೀವು ಪ್ಲಗ್ ಪಾಯಿಂಟ್ ಈ ತರ ಲಾಂಗ್ ವೈರ್ ಇಟ್ಕೊಂಡು ನೀವು ಮಾಡ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ನೀವು. ನಿಮ್ಗೇನು ಇಲ್ಲಿ ಇವಾಗ ಪ್ಲಗ್ ಪಾಯಿಂಟ್ ಇಲ್ಲೇ ಇದೆ ಅಂದ್ರೆ ಇಲ್ಲೇ ಹಾಕೋಬೇಕಂತೇನಿಲ್ಲ. ನಿಮಗೆ ಎಲ್ಲಿ ಬೇಕೋ ಅಷ್ಟುದ್ದ ನೀವು ವೈರಿಂಗ್ ಕೊಟ್ಕೊಂಡು ನೀವು ಮಾಡ್ಕೋಬಹುದು. ಈಗ ಅದೇ ಈಗ ಸೇಫ್ಟಿ ಅಂತ ಬಂದಾಗ ತುಂಬಾನೇ ಇದು ಪ್ರಿಕಾಷನ್ಸ್ ತಗೊಂಡಿದ್ದೀರಾ ನೀವು. ಲೈಕ್ ಚಿಕ್ಕ ಮಕ್ಕಳು ಇರ್ತಾರೆ, ಕೈ ಹಾಕಬಾರದು. ಇದು ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ನಮಗೆ ರನ್ ಆಗೋದಿಲ್ಲ, ಇದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಮಿಷಿನ್. ನೀವೆಲ್ಲೂ ಏನು ಮಕ್ಕಳಾದ್ರೂ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ, ಹಿಂಗ್ ಹೋಗ್ತಾ ಇದೆ ಇಲ್ಲಿ ಬೆರಳಿಡೋಣ, ಇದೆಲ್ಲ ಮಾಡ್ತಾರೆ. ಆದ್ರೆ ಸೇಫ್ಟಿ ಇದೆ. ನೀವು ಇದನ್ನ ಜಸ್ಟ್ ಓಪನ್ ಮಾಡಿದೀವಂದ್ರೆ ಆಟೋಮೆಟಿಕ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಸೂಪರ್ ಮ್ಯಾಮ್. ಈಗ ಈ ಒಂದು ಬಿಸ್ನೆಸ್, ಈ ಒಂದು ಮಷಿನ್ ಮಾಡೆಲ್ ಎಲ್ಲ ತಿಳಿಸಿದ್ರೆ ನೀವು, ನೆಕ್ಸ್ಟ್ ಯಾವುದು ಅಂತ? ಓಕೆ ಬನ್ನಿ ಸರ್. ಸೊ ಯಾ ಮ್ಯಾಮ್, ನೆಕ್ಸ್ಟ್ ಯಾವುದು? ಓಕೆ ಸರ್, ಈ ಮಿಷಿನ್ ಯಾವ್ದು ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಹೋಗ್ತೀನಿ.
ಈಗ ಇಲ್ಲಿ ಬಂದ್ಬಿಟ್ಟು ಕಾಟನ್ ಇದೆ, ಅತ್ತಿ ಬತ್ತಿ ಮಿಷಿನ್ ಅಂತ. ಮಿಷಿನ್ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು. ಪವರ್ ಆನ್ ಬಟನ್ ಮತ್ತೆ ಸ್ಪೀಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀವಿ ಇದರಲ್ಲಿ. ಸ್ಲೋನು ಆಗುತ್ತೆ ಮತ್ತೆ ಫಾಸ್ಟು ಇಟ್ಕೊಳ್ಬೋದು. ಸೊ ಇದು ಏನಂದ್ರೆ ವಾಟರ್ ಟ್ಯಾಂಕ್. ಇಲ್ಲಿ ನೀರ್ ಬಂದು ಫಿಲ್ ಮಾಡಿರ್ತೀವಿ, ನಮ್ಗೆ ಈ ರೀತಿ ವಾಟರ್ ಡಿಪ್ ಆಗಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಫಸ್ಟ್ ಎಲ್ಲ ನಾವು ಬಾಟ್ಲಲ್ಲಿ ಸ್ಪ್ರೇ ಮಾಡ್ಬೇಕಿತ್ತು, ಇವಾಗ ಅದಿಲ್ಲ, ಇದು ಬರುತ್ತೆ. ಸೊ ರಾ ಮೆಟೀರಿಯಲ್ ಬಂದು ಈ ತರ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನೀರು ಬಿಟ್ಟು ಫಸ್ಟ್ ಬೆಲ್ಟ್ ಎಲ್ಲ ನೆನ್ಸ್ಕೊಂಡು ಆದ್ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮಾಡಿದೀವಿ ಅಂದ್ರೆ ಡ್ರೈ ಇರೋದ್ರಿಂದ ಬತ್ತಿ ಚೆನ್ನಾಗಿ ಬರಲ್ಲ. ಸೊ ಇದನ್ನ 4 ಇಂಚಸ್ ಅಂತ ನಾವು ಕಟ್ ಮಾಡ್ಕೊಳ್ತೀವಿ ಈ ತರ. ಇದ್ರಲ್ಲಿ ಬಂದು 3 ಲೇಯರ್ಸ್ ತೆಗೆದ್ ಬಿಡ್ತೀವಿ. ಈಗ 3 ಲೇಯರ್ಸ್ ತೆಗೆದ್ ಬಿಡ್ತೀವಿ. ನೀವು ನೋಡ್ತಿರ್ಬೋದು. ಇಲ್ಲಿ ಬಿಟ್ಟಾದ್ಮೇಲೆ ನಾನು ಜಸ್ಟ್ ಇಲ್ಲಿ ಬಂದು ಯಾವ ರೀತಿ ಬತ್ತಿ ಬಂದು ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡಬಹುದು ಈ ನೀರಿನ ಟ್ಯಾಂಕು, ಇಲ್ಲಿಂದ ವಾಟರ್ ಡ್ರಾಪ್ಲೆಟ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಲೈಕ್ ಯಾರು ಬೇಕಾದ್ರೂ ಮಾಡ್ಕೋಬಹುದು ಸರ್. ಯಾಕಂದ್ರೆ ಇದು ಕೆಳಗಿಟ್ಕೊಂಡು ಮಾಡ್ಬೋದು, ನಿಮ್ ಟೇಬಲ್ ಸೆಟಪ್ ಮಾಡ್ಕೊಳ್ತೀರ ಅಂದ್ರೂ ನೀವು ಮಾಡ್ಕೋಬಹುದು. ಹ್ಯಾಂಡಿಕ್ಯಾಪ್ಸ್ ಇಂದ ಇದು ಪ್ರತಿಯೊಬ್ರು ಮಾಡ್ತಿದಾರೆ, ಮಾಡ್ಬೋದು ಇದನ್ನ. ಅಂಡ್ ಸ್ಪೆಷಲಿ ಈಗ ಈ ಯಾರು ವಯಸ್ಸಾದವ್ರು ಇರ್ತಾರಲ್ಲ, ಮನೇಲಿ ಕುತ್ಕೊಂಡು ಬೋರ್ ಆಗ್ತಿರ್ತಾರೆ, ಅವ್ರು ಕೂಡ ಎಂತ ರಿಸ್ಕ್ ಏನಿಲ್ಲ. ನಿಮ್ಗೆ ತೀರಾ ಕಡಿಮೆ ಮಾಡ್ಕೊಂತೀವಿ ಅಂದ್ರೂ ಮಾಡ್ಬೋದು. ಸುಮ್ನೆ ಟೈಮ್ ಪಾಸ್ ಮಾಡೋರ್ಗು ಮಾಡ್ಕೋಬಹುದು. ಯಾಕಂದ್ರೆ ಸುಮ್ನೆ ಕೂತ್ಕೊಳ್ಳೋ ಬದಲಿಗೆ ಅಟ್ಲೀಸ್ಟ್ ಆಗಿನ ಕಾಲದಲ್ಲಿ ಏನಂದ್ರೆ ಬೇರೆ ಏನಾದ್ರೂ ಕೂತಲ್ಲಿ ಏನಾದ್ರೂ ಒಂದ್ ಕೆಲಸ ಮಾಡೋರು. ಸೊ ಬತ್ತಿ ಕೂಡ ಕೈಯಲ್ಲಿ ಹೊಸೆಯವರು ಇದ್ರು ಅವಾಗ. ಬಟ್ ಅದೆಲ್ಲ ಇವಾಗ ಆಲ್ಮೋಸ್ಟ್ ಇಲ್ವೇ ಇಲ್ಲ. ಎಲ್ಲಾ ಮಿಷಿನ್ ಬಂದಿದೆ, ಮಿಷಿನ್ ಅಲ್ಲಿ ಮಾಡೋರೇ ಜಾಸ್ತಿ. ಸುಲಭ, ಇದು ಬೇಗ ಆಗೋಗುತ್ತೆ ನಮ್ಗೆ. ಏನಂತಂದ್ರೆ ಈಗ ಮನೆಯಲ್ಲಿ ಸೀರಿಯಲ್ ನೋಡ್ಕೊಂಡು ಕೂಡ ಮಾಡ್ಕೊಂತ ಇರಬಹುದು. ಹೌದು ಇರ್ತಾರೆ. ಬಟ್ ಆ ಟೈಮ್ ಅಲ್ಲಿ ನಾವೇನ್ ಮಾಡಕ್ ಆಗಲ್ಲ ಸರ್. ಸೀರಿಯಲ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಆರಾಮಾಗಿ. ಬಟ್ ಮಾಡ್ತಾರೆ, ಕುತ್ಕೊಂಡು ನೋಡ್ಕೊಂಡು ಮಾಡ್ಕೋತಾರೆ. ಸೊ ಮ್ಯಾಮ್, ಇದು ಲೈಕ್ ಪರ್ ಡೇ ಎಷ್ಟು ಮಾಡ್ಬೋದು ಅಂತ? ಪರ್ ಡೇ ಬಂದ್ಬಿಟ್ಟು ಸರ್ ನೀವು 2 to 3 kg ಮಾಡೋರು ಇದಾರೆ. ಎಕ್ಸ್ಪೀರಿಯನ್ಸ್ ಬೇಸಿಸ್ ನೀವ್ ಹೆಂಗ್ ಮಾಡ್ತೀರಾ ಅನ್ನೋದು ನಾವು ಡಿಸೈಡ್ ಮಾಡ್ಬೋದು. ಫಸ್ಟ್ ಫ್ರೆಶರ್ ಗೆ ನಾವ್ ಇಷ್ಟು ಮಾಡ್ತೀರಾ ಅಂತ ಹೇಳಕ್ ಆಗಲ್ಲ. ಈಗ ಮಾಡಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ ಯಾವ ರೀತಿ ಬಂದು ಬಿದ್ದಿದೆ ಅಂತ. ಓಕೆ, ಸೊ ಈ ತರ ಪ್ರಾಡಕ್ಟ್ ರೆಡಿ ಆಗಿದೆ ಕಂಪ್ಲೀಟ್. ಬತ್ತಿ ಯಾವ ರೀತಿ ಫಿನಿಶಿಂಗ್ ಇದೆ ನೋಡಿ. ಇಷ್ಟು ಮಾಡಿ ಕೊಡ್ಬೇಕಾ ನಿಮ್ಗೆ? ಹೌದು, ಈ ತರ ಮಾಡಿ ಡ್ರೈ ಮಾಡಿದ್ದಾದ್ಮೇಲೆ ನೋಡಿ ಈ ತರ 10 ಗ್ರಾಮ್ ನಂತೆ ನೀವು ಬಂಚಸ್ ಮಾಡ್ಬೇಕು. ಈ ತರ ಬಂಚಸ್ ಮಾಡಿದ್ದಾದ್ಮೇಲೆ ಪ್ಯಾಕಿಂಗ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಕ್ಲೀನ್ ಆಗಿ ಜೋಡಿಸ್ಬಿಟ್ಟು 10 ಗ್ರಾಮ್ಗೆ ಈ ರೀತಿ ಪ್ಯಾಕ್ ಮಾಡ್ಬೇಕು. ಓಕೆ, ಸೊ ಇದನ್ನ ಡ್ರೈ ಮಾಡ್ಬೇಕಂತಂದ್ರೆ ತಳಗೆ ಏನಾದ್ರು ಒಂದು ನೀವು ಕಾಟನ್ ಕ್ಲಾತ್ ಯಾವ್ದಾದ್ರು ವೈಟ್ ಅಥವಾ ಪಂಚೆ ಆತರ ಬರುತ್ತಲ್ಲ, ನೀವು ಕಾಟನ್ ಕ್ಲಾತ್ ಹಾಕಿದ್ರೆ ಅಂದ್ರೆ ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ಡ್ರೈ ಮಾಡ್ಬಿಟ್ಟು ನೀವು ಈ ತರ ಪ್ಯಾಕ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದನ್ನ ಸೀಲ್ ಮಾಡಿ ಮತ್ತೆ ನಿಮ್ಗೆ ಕೊಡ್ಬೇಕು? ನಮಗೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ಮಾರ್ಕೆಟಿಂಗ್ ಗೊತ್ತಿದೆ ಅಂದ್ರೆ ಪ್ರೆಷರ್ ಏನಿಲ್ಲ. ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಿದೆ ಅಂದ್ರೆ ನೀವು ಮಾಡ್ಕೊಳ್ಳಿ. ಇಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನೀವು ಬೇಕಾದ್ರೆ ನಮಗ್ ಕೊಡ್ಬೋದು. ಈ ಕಂಪ್ಲೀಟ್ ಸ್ಟಾಕ್ ಎಲ್ಲ ಈಗ ನಾನು ಮಾಡಿ ರಿಟರ್ನ್ ಕೊಟ್ಟಿರೋದೆ, ಕಸ್ಟಮರ್ಸ್ ಕೊಟ್ಟಿರೋದು. ಈ ಮುಂಚೆ ಈಗ ಸದ್ಯಕ್ಕೆ ಸ್ಟಾಕು ಹೋಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸ್ಟಾಕ್ ಇದೆ ಅನ್ಬಿಟ್ಟು. ಒಂದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸುಮಾ ಅಂತಿದೆ ಧ್ವಂಸಂದ್ರದಿಂದ. ಓಕೆ, ಮತ್ತೆ ಇಲ್ಲಿ ಮಂಜುಳಾ ಅಂತ ಇದ್ದಾರೆ. ಓಕೆ, ಸರ್ಜಾಪುರ. ಇಲ್ಲಿ ನೋಡಿ ರವಿಕುಮಾರ್. ಸೊ ಈ ತರ ಸಾಕಷ್ಟು ಜನ ಇಲ್ಲಿಂದ ಬತ್ತಿನ ರೆಡಿ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಅಂಡ್ ಅದೇ ಕೆಲವು ಜನ ಅನ್ಕೊಂಡಿರ್ತಾರೆ ಬೇರೆ ಕಡೆ ಮಷಿನ್ ತಗೊಂಡ್ರೆ, ಸರ್ ಮ್ಯಾಮ್ ನಾ ಬೇರೆ ಕಡೆ ಮಷಿನ್ ತಗೊಂಡಿದೀನಿ, ಬಟ್ ಅಲ್ಲಿ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ನೀವು ತಗೊಂತೀರಾ ಅಂತಂದ್ರೆ? ಸರ್ ಇವಾಗ ನನ್ನ ಹತ್ರ ಮಿಷಿನ್ ತಗೊಂಡಿದ್ರೆ ನಾನು ಕಂಪ್ಲೀಟ್ ಸರ್ವಿಸ್ ಆಗಿರ್ಬೋದು, ಏನೊಂದು ನಾನು ಹೇಳ್ಕೊಡ್ಬೋದು ಸರ್. ಕೆಲವ್ರಿಗೆ ಏನಂದ್ರೆ ಹೇಳ್ದಾಗ ಅರ್ಥ ಆಗಲ್ಲ. ರೀಸನ್ ಏನಂದ್ರೆ ಒಂದೊಂದ್ ಮಿಷಿನ್ ಅಲ್ಲಿ ಒಂದೊಂದ್ ತರ ಪ್ರಾಡಕ್ಟ್ಸ್. ಇವಾಗ ಬೆಲ್ಟ್ ಆಗಿರ್ಬೋದು, ಬೇರೆ ಮಿಷಿನ್ ಅಲ್ಲಿ ಬೆಲ್ಟ್ ಬೇರೆ ಇರುತ್ತೆ, ಅದು ಸೈಜಸ್ ಬೇರೆ ಇರುತ್ತೆ, ಅದು ಗೊತ್ತಿರಲ್ಲ. ನಾವ್ ಹೇಳ್ದಾಗ ಎಲ್ಲ ಒಂದೇ ಅಲ್ಲ ಮಾಡ್ಬೋದು ಅಂತಾರೆ. ಬಟ್ ನಮ್ಮ ಹತ್ರ ಇರೋ ಏನ್ ಸ್ಪೇರ್ಸ್ ಇರುತ್ತೆ ಅದೆಲ್ಲ ಮಿಷಿನ್ಗೂ ಆಗಲ್ಲ. ಅವ್ರಿಗೆ ಹೇಳ್ದಾಗ ಗೊತ್ತಾಗಲ್ಲ. ನಾವು ಸರ್ವಿಸ್ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಆ ಸರ್ವಿಸ್ ನ ಬಂದು ನಾವು ಕೊಡಕ್ಕಾಗಲ್ಲ. ಅದನ್ನ ನಾವು ಆಗಲ್ಲ ಅಂತ ಹೇಳ್ತೀವಿ ಬಿಟ್ರೆ ಬೇರೆ ಏನಿರೋದಿಲ್ಲ. ನೀವು ಬೇರೆ ಎಲ್ಲ ಮಿಷಿನ್ ತಗೊಂಡಿರ್ತೀರ ಅಲ್ಲೇ ನೀವು ಕೊಟ್ಟು ನೀವು ರಿಟರ್ನ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಮಿಷಿನ್ ತಗೊಂಡು ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೋ ಅವ್ರು ನನ್ಗೆ ಕೊಡ್ತಾ ಇದಾರೆ, ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಆ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಸ್ಟಾಕ್ ಬಂದಿದೆ ನೋಡಿ. ರೀಸೆಂಟ್ ಆಗಿ ಇಲ್ಲಿ ಬಂದಿದೆ. ಇಲ್ಲಿ ಬಂದಿರೋ ಸ್ಟಾಕ್ ಬಂದ್ಬಿಟ್ಟು ಯಾವ ರೀತಿ ಬಂದಿದೆ ಏನು ಅನ್ಬಿಟ್ಟು ಇಲ್ಲಿದೆ. ಈಗ ಬಂದು ಕೊಟ್ಟೋಗಿದ್ದಾರೆ, ಅಲ್ಲಿ ಸ್ಟಾಕ್ ಇದೆ. ಇಲ್ಲಿ ಬನ್ನಿ, ಇಲ್ಲಿ ಸ್ಟಾಕ್ ಬಂದಿದ ತಕ್ಷಣ ವೇಟ್ ಚೆಕ್ ಮಾಡ್ತಾರೆ. ಸ್ಟಾಕ್ ಇಲ್ಲಿ ನೋಡಿ ಈಗ ಬಂದಿರೋದು, ಈಗ ರೀಸೆಂಟ್ ಆಗಿ ಮಾರ್ನಿಂಗ್ ಬಂದಿರೋದು. ಇಲ್ಲಿ ನೋಡಿ ಈ ನೇಮ್ ನೋಡಿ,
ದಿವ್ಯಶ್ರೀ ಬೊಮ್ಸಂದ್ರ ಅಂತ. ಓಕೆ ಇವ್ರ ಸ್ಟಾಕ್ ಏನೇ ಇದ್ರು ಕೂಡ ಮಾಡಿ ತಗೊಂಡ್ಬಂದು ನಮ್ಗೆ ಈ ರೀತಿ ಕೊಡ್ತಾರೆ. ನಾನು ಲೇಬಲ್ ಯಾಕೆ ಹಾಕಿಸ್ತಿದ್ದೀನಿ ಅಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಯಾರಿಗೂ ಅಂದ್ಬಿಟ್ಟು, ಸ್ಟಾಕ್ ಮಿಸ್ ಆಗ್ಬಾರ್ದು ಅನ್ನೋ ರೀಸನ್ಗೆ ಲೇಬಲ್ ಹಾಕಿಸ್ತೀನಿ. ಐ ಥಿಂಕ್ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಕೂಡ ನಿಮ್ ಕಸ್ಟಮರ್ಸ್ ಇದಾರೆ ಅಂತ ಆಲ್ಮೋಸ್ಟ್ ಇದಾರೆ ಸರ್, ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಇದಾರೆ. ಇಲ್ದಲೇ ಇರೋ ಜಾಗದಲ್ಲಿ ನನಗೆ ಗೊತ್ತಿರಲ್ಲ, ಬಟ್ ಇದಾರೆ. ಸೊ ಅದೇ ಈಗ ಬೇಕಾದ್ರೆ ನೀವು ಇಲ್ಲೇ ಬಂದು ನೋಡ್ಕೊಂಡು ಹೋಗ್ಬೋದು. ಬರಕ್ ಆಗ್ಲಾರ್ದವ್ರಿಗೆ ಹೆಂಗೆ ಏನಾದ್ರು ಈಗ ನನ್ನ ನಿಯರ್ ಬೈ ಅವ್ರ ಪ್ಲೇಸಸ್ ಹೇಳಿದ್ರೆ ನನ್ನ ಕಸ್ಟಮರ್ಸ್ ಅಲ್ಲಿದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಅಷ್ಟು ದೂರ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ನೋಡಿ ಅಂತಾನು ನಾನು ಹೇಳ್ತೀನಿ. ಇನ್ನ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ತುಮಕೂರ್ನಲ್ಲೂ ಇದೆ. ಸೊ ಗದಗಲ್ಲಿ ನನ್ನ ಕಸ್ಟಮರ್ಸ್ ಇದ್ದಾರೆ, ಅವರು ಹೋದ್ರೆ ಮೀಟ್ ಮಾಡ್ಬೋದು, ಡೈರೆಕ್ಟ್ ಆಗಿ ನೋಡ್ಬೋದು, ಹೇಳ್ಕೊಡ್ತಾರೆ ಅವರು ಕೂಡ. ಅಲ್ಲಿಂದ ಬರ್ಬೇಕನ್ನೋದೇನಿಲ್ಲ. ಇನ್ನ ಭದ್ರಾವತಿಯಲ್ಲೂ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದಾರೆ. ಜಸ್ಟ್ ಕಾಲ್ ಮಾಡಿ ಕೇಳಿ. ಸಪೋಸ್ ಬರಕ್ ಆಗಿಲ್ಲ ಅಂತಂದ್ರೆ ನೀವು ಕಸ್ಟಮರ್ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬೈ ದ ವೇ ಯಾವ ಕಂಪ್ನಿದವರು ಕೂಡ ಹೇಳಲ್ಲ ಈ ತರ ಕಸ್ಟಮರ್ಸ್ ಡಿಸ್ಟರ್ಬ್ ಆಗತ್ತೆ ಅದು ಇದು ಅಂತ ಹೇಳ್ತಿರ್ತಾರೆ. ಸರ್ ನನ್ನ ಕಡೆಯಿಂದ ನನಗೇನು ಮುಚ್ಚುಮರ ಇಲ್ಲ ಸರ್. ನಾನು ಹಳೆ ವಿಡಿಯೋದಲ್ಲಿ ನಾನು ಹೇಳಿದೀನಿ ಮುಂಚೆ ಬಂದ್ಬಿಟ್ಟು ಏನಂದ್ರೆ ಒಬ್ರಿಗೆ ನಾನು ನಂಬರ್ ಕೊಟ್ಟಿದ್ದಾದ್ಮೇಲೆ ಏನಂದ್ರೆ ಒಬ್ರು ಜೆಂಟ್ಸು ನಂಬರ್ ಕೊಟ್ಮೇಲೆ ತುಂಬಾ ಆಟಾಡ್ಸಿದ್ದಾರೆ. ಹೋಗಿ ಅಲ್ಲಿ ಕರೆದು ಇಲ್ಲಿ ಬನ್ನಿ ತಗೊಂಡು ಸ್ಟಾಕ್ ಅಲ್ಲಿ ಬನ್ನಿ, ಇದೆಲ್ಲ ನಮಗೂ ಅದು ಅತಿರೇಕ ಅನಿಸ್ತು. ಹಂಗಾಗಿ ನಾನು ಅವಾಗ ಅವ್ರನ್ನ ವಾರ್ನ್ ಮಾಡಿ ನೀವು ಕೊಡಲ್ಲ ನಂಬರ್ ಅಂತ ಹೇಳಿ ನಾನು ಕೊಟ್ಟಿಲ್ಲ. ನಾನು ಇಲ್ಲಿ ಫಿಲ್ಟರ್ ಮಾಡಿದ್ದಾದ್ಮೇಲೆ ಕಸ್ಟಮರ್ ನಂಬರ್ ಕೊಡ್ತೀನಿ. ರೀಸನ್ ಏನಂದ್ರೆ ಅವ್ರವ್ರು ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಳೋದು ಅವರೊಂದು ದುಡಿಮೆಗೆ. ನೀವು ಕೊಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ಅವರೇ ಆಗ್ಬೇಕಾಗಿ, ನಿಮ್ ಟೈಮ್ ಪಾಸ್ ಬೇಕಂದ್ರೆ ನೀವು ಎಲ್ಲಾದ್ರೂ ಮಾಡ್ಕೊಳ್ಳಿ. ಬಟ್ ನಾನ್ ಯಾಕೆ ಅವ್ರ ಕೆಲಸ ಮಾಡೋನ್ ಕೆಡ್ಸಿ ನೀವ್ ಯಾಕೆ ಹಿಂಗೆಲ್ಲ ಮಾಡ್ತೀರಾ? ಜಸ್ಟ್ ಬನ್ನಿ ಇಲ್ಲೇ ಬಂದು ನೋಡ್ಕೊಂಡು ಹೋಗಿ. ಇನ್ಫ್ಯಾಕ್ಟ್ ಇಲ್ಲೇ ಕೂಡ ಸ್ಟಾಕ್ ಇದೆ, ಕಂಪ್ಲೀಟ್ ಸ್ಟಾಕ್ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಆಫೀಸ್ ಕೂಡ ಇದೆ ಇವ್ರದ್ದು. ಅಂಡ್ ಒಂದ್ ಸ್ವಲ್ಪ ಅಗ್ರಿಮೆಂಟ್ ಪೇಪರ್ ಯಾವ ತರ ಇರುತ್ತೆ ಏನು ತೋರಿಸ್ಬಿಡಿ. ಸೊ ಸಾಕಷ್ಟು ಜನ ಇಲ್ಲಿ ಆಲ್ರೆಡಿ ಮಷಿನ್ಸ್ ಎಲ್ಲ ತಗೊಂಡು ಒಳ್ಳೆ ಆದಾಯ ಕೂಡ ಗಳಿಸ್ತಿದ್ದಾರೆ. ಓಕೆ ಅಂಡ್ ಯಾ ಮತ್ತೆ ಸಾಕಷ್ಟು ಇವ್ರ GST ಸ್ವಂತ GST ಇದೆ. ಅಂಡ್ ಕಂಪನಿ ಅಗ್ರಿಮೆಂಟ್ ಇರುತ್ತೆ ನೋಡಿ. ಓಕೆ ಈ ತರ ಇರುತ್ತೆ ವೀಕ್ಷಕರೇ. ಅಂಡ್ ಆಲ್ಮೋಸ್ಟ್ ಕೆಲವು ಗೈಡ್ ಲೈನ್ಸ್ ಮುಖಾಂತರ ಇರೋದ್ರಿಂದ ಇಲ್ಲೆಲ್ಲ ಇವರು ಮೆನ್ಷನ್ ಮಾಡಿರ್ತಾರೆ. ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದನ್ನ ಸ್ಕ್ರೀನ್ ಶಾಟ್ ನ ಹೊಡೆದು ನೀವು ತಗೋಬಹುದು ಆರಾಮಾಗಿ. ನೋಡಿ ಈ ಇವರು ಬಂದು ತುಂಬಾ ಹಳೆ ಕಸ್ಟಮರ್ ಇವರು. ಡೇಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಇಯರ್ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡಿರೋದು. 2023 ಆಲ್ಮೋಸ್ಟ್ ಈಗ 2 ವರ್ಷ ಬಂತು ಇದು. ಹೌದು. ಆಮೇಲೆ ಈಗ ಪ್ರೆಸೆಂಟ್ ಬಂದು ಓಕೆ ಪ್ರತಿಯೊಂದು ಇಲ್ಲಿ GST ಆಡ್ ಆಗಿನೇ ಬರೋದು. ಹೌದು. ಓಕೆ ವಿತೌಟ್ GST ನಾವು ಕೊಡೋದಿಲ್ಲ ಸರ್. ಅವ್ರು ಅದೇನೇ ಇರ್ಲಿ GST ಕಂಪಲ್ಸರಿ ಬಿಲ್ಲಿಂಗ್ ಮಾಡ್ತೀವಿ. ಸೊ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಿರ ನೀವು. ಈಗ ನಿಮ್ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ದಯವಿಟ್ಟು ನೀವೇನ್ ಮಾಡ್ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಏನ್ ಕೊಟ್ಟಿರ್ತಾರಲ್ಲ ನಂಬರು, ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ನ ಪಡ್ಕೋಬಹುದು. ಓಕೆ ನನಗೆ ಈಗ ನೀವು ಒಂದು ಕ್ವಶನ್ ಕೇಳಿದ್ರಿ ಬೇರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಅಂತ ಅನ್ಬಿಟ್ಟು, ನಾನು ಅದನ್ನ ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಲೇಡೀಸ್ ಕೆಲಸ ಮಾಡೋರು ಇದಾರೆ. ಅವ್ರಿಗೇನಂದ್ರೆ ಡಿಸ್ಟರ್ಬ್ ಆಗ್ಬಾರ್ದು. ಆಸ್ ಎ ನಾನು ಕೂಡ ಇವಾಗ ಲೇಡಿ ಆಗಿರೋದ್ರಿಂದ ಇರುತ್ತೆ ಮನೆ ವಾತಾವರಣ ಹೇಳಕ್ ಆಗಲ್ಲ, ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದೆಯಾ, ನಿಮ್ಗೆ ಅಲ್ಲೋಗಿ ನೋಡ್ಬಿಟ್ಟು ಅವ್ರನ್ನ ಕೇಳಿ ತಿಳ್ಕೊಂಡು ಇಲ್ಲಿ ತನಕ ಬರ್ತೀರಾ ಅಂದ್ರೆ ನೀವು ಬನ್ನಿ, ತೊಂದ್ರೆ ಇಲ್ಲ. ನಾನ್ ನಂಬರ್ ಶೇರ್ ಮಾಡ್ತೀನಿ. ಆದ್ರೆ ನಿಮ್ಮನ್ನ ನಾನು ಮಾತಾಡ್ಸದಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಮ್ ನಂಬರ್ ಕೊಡಿ ಕಳ್ಸಿ ನಾನು ಹೋಗಿ ಬರ್ತೀನಿ ಅಂದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ನನಗೂ ಗೊತ್ತಾಗ್ಬೇಕು ನೀವೇನು ಹೆಂಗ್ ಮಾಡ್ತೀರಾ ಏನಿಲ್ಲ ಅನ್ಬಿಟ್ಟು. ನಿಮ್ಮ ಸೇಫ್ಟಿ ನೀವ್ ಹೆಂಗ್ ನೋಡ್ಕೋತಿರೋ ನನ್ನ ಕಸ್ಟಮರ್ ಸೇಫ್ಟಿ ನಾನು ನೋಡ್ಲೇಬೇಕಾಗುತ್ತೆ. ಅದು ಒಂದೇ ಒಂದು ಉದ್ದೇಶಕ್ಕೆ ಬಂದ್ಬಿಟ್ಟು ನಾನು ನಂಬರ್ ನೋಡ್ಕೊಂಡು ಕೊಡ್ತೀನಿ. ಸೂಪರ್. ಅಂಡ್ ಇದು ಆಫೀಸ್ ಅದಕ್ಕಿದೆ, ಬಂದು ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನೋಡ್ಕೊಂಡು ಮಾಡ್ಲಿಕ್ಕೆ ಇರೋದು. ಬಟ್ ನಿಮ್ ಸುಲಭ ಆಗ್ಲಿ ಅಂತ ನಾವ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಲ್ಲ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕಾಗುತ್ತೆ ಸರ್. ಇವಾಗ ಕಸ್ಟಮರ್ಸ್ ಆದವ್ರು ನೋಡಿದವರು ಕೂಡ ವಿಡಿಯೋ ನೋಡಿ ನಿಮ್ಗೆ ಅಲ್ಲೇ ಯಾಕೆ ನಾನು ನಿಯರ್ ಆದ್ರೆ ಅಲ್ಲೇ ತಿಳ್ಕೊಳ್ಳಿ ನೋಡಿ ಅಷ್ಟು ದೂರ ಯಾಕೆ ಬರ್ತೀರಾ ಅನ್ನೋದು ನಾನು ಯಾಕೆ ಅಲ್ಲೇ ಸಜೆಸ್ಟ್ ಮಾಡ್ತೀನಿ. ಕೆಲವು ಕಂಪ್ನಿಗಳಲ್ಲೆಲ್ಲ ಏನಂದ್ರೆ ಕಸ್ಟಮರ್ಸ್ ನಂಬರ್ ಕೂಡ ಕೊಡೋದಿಲ್ಲ, ಸಾಕಷ್ಟು ಕೊಡೋದಿಲ್ಲ. ನನ್ನ ಹತ್ರನೇ ಬಂದು ಹೇಳಿರೋ ಸ್ವತಃ ನನ್ನ ಕಸ್ಟಮರೇನೆ ಈ ತರ ಬೇರೆ ಹತ್ರ ನಾವು ತಗೊಂಡಿದ್ರೆ ನಂಬರ್ ಕೇಳಿದ್ರಲ್ಲ ನೀವ್ ಏನು ಡೀಟೇಲ್ ಕೊಡೋದಿಲ್ಲ ಅವರು ಅಂತ ಹೇಳಿದ್ರೆ ನಮ್ ಮುಚ್ಚುಮರೆ ಏನಿದೆ. ಈಗ ಮಾಡ್ತಿರೋದ್ ನಮ್ಮ ಹತ್ರ ತಗೊಂಡೆ ಮಿಷಿನ್ ತಗೊಂಡ್ ಮಾಡ್ತಾ ಇದ್ದಾರೆ, ಅವ್ರು ದುಡಿತಾ ಇದ್ದಾರೆ, ಯಾಕದನ್ನ ನೋಡ್ಬಾರ್ದು. ಅವ್ರ ಹತ್ರನೇ ಹೋಗಿ ನೀವ್ ಏನಿದ್ಯೋ ಕೇಳಿ ತಿಳ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಪೇಮೆಂಟ್ ಹೆಂಗಾಗುತ್ತೆ, ಏನು ಬರ್ಬೋದಾ, ಸ್ಟಾಕ್ ಎಲ್ಲ ಹೋಗುತ್ತಾ, ಆನ್ ಟೈಮ್ ಬರುತ್ತಾ ತಿಳ್ಕೊಳ್ಳಿ. ನಮಗೇನು ಮುಚ್ಚುಮರೆ ಇಲ್ವಲ್ಲ, ನಾವೇ ತಲೆ ಕೆಡಿಸ್ಕೋಬೇಕಾದ್ರ ವಿಷಯವಾಗಿ. ಸೊ ಅಲ್ಲಿ ಕೂಡ ನೋಡ್ಕೋಬಹುದು ಅಂಡ್ ಇಲ್ಲಿ ಕೂಡ ಬರ್ಬೋದು. ಇಲ್ಲಿ ಬಂದ್ರೆ ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ, ಮಷಿನ್ ಯಾವ ತರ ರನ್ ಆಗುತ್ತೆ ಏನು ಅಂತ ಎಜುಕೇಶನ್ ಎಲ್ಲ ಕೊಡ್ತಾರೆ ನಿಮ್ಗೆ. ಅದೇ ನಿಮ್ಗೆ ಏನಾದ್ರು ಮಾಡ್ಬೇಕಂತ ಅನ್ಸಂದ್ರೆ ದಯವಿಟ್ಟು ನೀವು ಮಾಡ್ಬೋದು. ಯಾವ್ದೇ ರೀತಿ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ಫೋರ್ಸ್ ಇಲ್ಲ ಸರ್. ನಾನು ಈ ರೀತಿ ಇದೆ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀನಿ ಬಿಟ್ರೆ ಫೋರ್ಸ್ ಎಲ್ಲ ಏನಿಲ್ಲ. ನೀವು ಕಂಪಲ್ಸರಿ ಬಂದ್ಬಿಟ್ರಿ ಮಾಡ್ಲೇಬೇಕಂತ ಇದುವರೆಗೂ ಯಾರಿಗೂ ನಾವ್ ಆ ರೀತಿ ಮಾಡ್ಲಿಲ್ಲ. ನಿಮ್ಮನ್ನ ಕರೆಯೋದು ಪ್ರತಿಯೊಂದು ಏನಕ್ಕೆ ನಾವ್ ಆತರ ಮಾಡ್ತೀವಂದ್ರೆ
ನಿಮ್ಗೆ ಅಟ್ಲೀಸ್ಟ್ ಬಂದು ಇಲ್ಲಿ ನೋಡಿದಾಗ ನಾವು ತಿಳ್ಕೊಡೋದ್ರಿಂದ ಬೇರೆ ಹತ್ರ ನೋಡಿದಾಗ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ. ಕಂಪ್ಯಾರಿಸನ್ ಮಾಡ್ಕೊಂಡು ಮತ್ತೆ ನಮ್ಮ ಹತ್ರನೇ ಬಂದು ತಗೊಂಡಿರೋರು ಇದ್ದಾರೆ. ಆ ವಿಷಯನೂ ಉಂಟು. ಬಂದು ಬೇರೆ ಕಡೆ ಎಲ್ಲ ಇಲ್ಲಿ ನೋಡ್ಕೊಂಡು ಹೋಗಿ ಬೇರೆ ಕಡೆ ಎಲ್ಲ ನೋಡ್ಕೊಂಡ್ಬಂದು ಲಾಸ್ಟ್ ಇಲ್ಲ ಮೇಡಮ್ ನಮ್ಗೆ ಇಲ್ಲಿ ಸಿಕ್ಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗ್ಲಿಲ್ಲ ಅಂದ್ಬಿಟ್ಟು ಬಂದವರು ಇದ್ದಾರೆ. ಅದು ನಿಮಗ್ ಬಿಟ್ಟಿದ್ದು, ನೀವ್ ಯಾವ ರೀತಿ ಅರ್ಥ ಮಾಡ್ಕೊಂತೀರೋ ಅದು ನಿಮಗ್ ಬಿಟ್ಟಿದ್ದು. ಸೊ ಅದೇ ಮ್ಯಾಮ್, ಈಗ ಆಲ್ಮೋಸ್ಟ್ ಸಾಕಷ್ಟು ಜನರಿಗೆ ಒಂದೇನೋ ಒಂದು ಹೊಸತನ ಕಲಿಸ್ತಿದ್ದಾರೆ ನೀವು. ಹೌದು. ನಾವು ಏನಕ್ಕೆ ಇವಾಗ ಈ ರೀತಿ ಅಂದ್ರೆ ಲೇಡೀಸ್ ಎಷ್ಟೋ ಜನಕ್ಕೆ ಗೊತ್ತಿಲ್ದಲೇ ಇರುತ್ತೆ, ಅವ್ರಿಗೂ ಒಂದು ಸ್ಕಿಲ್ ಡೆವಲಪ್ ಆಗ್ಬೇಕು. ಈ ತರ ಬತ್ತಿ ಮಾಡಿ ಹಿಂಗ್ ಮಾಡ್ಬಿಟ್ಟು ನಾವು ಮಾರ್ಕೆಟ್ ಮಾಡ್ಬೋದು, ಇದರಿಂದ ನಾವೇನೋ ಅರ್ನ್ ಮಾಡ್ತೀವಿ ಅನ್ನೋ ಕೇಪಬಿಲಿಟಿ ಅವ್ರಿಗೆ ಬರ್ಬೇಕು ಅನ್ನೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ಕೊಡ್ತಾ ಹೋಗ್ತಾ ಇದ್ವಿ. ಇದುವರೆಗೂ ಕೂಡ ನಾನು ಒಬ್ರು ಇಬ್ರು ಅಂತ ನನ್ನ ಹತ್ರ ಬಂದವ್ರಿಗೆ ನಾನು ಮಿಷನರಿ ಬಗ್ಗೆ ಆಗಿರ್ಬೋದು, ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ನೀವ್ ಹೆಂಗ್ ಅದನ್ನ ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ, ಪ್ರತಿಯೊಂದು ನಾವು ಈ ಸ್ಕಿಲ್ಸ್ ಎಲ್ಲಾನು ಹೇಳ್ಕೊಡ್ತಾ ಹೋಗ್ತಾ ಇದೀವಿ. ನನಗೆ ತುಂಬಾ ಖುಷಿ ಇದೆ ಸರ್. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇದುವರೆಗೂ ಕೂಡ ನಂಗೆ ತುಂಬಾ ಖುಷಿ ಇದೆ. ನಾನು ತುಂಬಾ ಖುಷಿಯಿಂದಾನೆ ಬೇರೆಯವ್ರಿಗೂ ಹೇಳ್ಕೊಟ್ಟಿದ್ದೀನಿ, ಮಾಡಿಸ್ತಿದ್ದೀನಿ, ಕಲಿಸ್ತಿದ್ದೀನಿ. ಆ ವಿಷಯದಲ್ಲೇ ನನ್ಗೆ ಹೆಮ್ಮೆ ಇದೆ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಇನ್ನೂ ತನಕ ಸಾಕಷ್ಟು ಜನ ನಿಮ್ ಕಡೆ ಕಸ್ಟಮರ್ಸ್ ತಗೊಂಡ್ ಹೋಗಿದ್ದಾರೆ. ಅದು ಒಂದು ಕೂಡ ನೆಗೆಟಿವ್ ರಿವ್ಯೂ ತಗೊಂಡ್ ಹೋದವ್ರಿಗೂ ಆತರ ಏನು ನನ್ಗೂ ಬಂದಿಲ್ಲ, ನಿಮಗೂ ಬಂದಿಲ್ಲ. ರೀಸನ್ ಏನಂದ್ರೆ ಸರ್, ಇಲ್ಲಿ ಬಂದಾಗ ನಾನು ಖಂಡಿತವಾಗಿ ಏನ್ ಕಂಡೀಷನ್ಸ್ ಇದೆ, ನೀವ್ ಹಿಂಗ್ ಮಾಡ್ಬೇಕು, ನಾನು ಯಾರಿಗೂ ಪ್ರೆಷರ್ ಹಾಕಲ್ಲ ಅನ್ನೋ ಪಾಯಿಂಟೇ ಮೈನ್ ಇದು. ನಿಮಗೆ ಫಸ್ಟ್ ನಾವು ಪ್ರತಿಯೊಂದು ತಿಳಿಸಿದಾಗ ಅಲ್ಲಿ ನೀವು ಡಿಸೈಡ್ ಆಗ್ಬೋದು ನಿಮ್ಗೆ ಏನ್ ಬೇಕು ಏನು ಬೇಡ ಹೆಂಗೆ ನಾವು ಅನ್ನೋದು ಪ್ರತಿಯೊಂದು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಮುಂದಕ್ಕೆ ಮುಂದುವರೆದ್ಬಿಟ್ಟು ಹಿಂದಕ್ಕೆ ಬರೋದು ನಮಗ್ ಬೇಕಾಗಿಲ್ಲ. ನಿಮ್ಗೆ ಫಸ್ಟ್ ಡೇ ಅಲ್ಲೇ ಪ್ರತಿಯೊಂದು ತಿಳಿಸಿರ್ತೀನಿ. ಅದ್ರ ಮೇಲೆ ನೀವ್ ಏನ್ ಮಾಡ್ಕೋತೀರ ಅನ್ನೋದು ನಿಮಗ್ ಬಿಟ್ಟಿದ್. ನಾನೆಲ್ಲೂ ನಿಮ್ಗೇನು ನೀವು ಮಾಡ್ಲೇಬೇಕು ಅನ್ನೋ ಪ್ರೆಷರ್ ಹಾಕಲ್ಲ, ಫೋರ್ಸು ಇಲ್ಲ. ಸೊ ಹಂಗಾಗಿ ನನಗ್ ನೆಗೆಟಿವ್ ಇದುವರೆಗೂ ಇಲ್ಲ. ಎಲ್ಲರೂ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನೀವು ಹೇಳಿದ್ದೀರಾ. ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಬೋದು ಅಥವಾ ಅವ್ರು ಎಷ್ಟು ಪ್ರಾಫಿಟ್ ಮಾಡ್ಕೋಬಹುದು ಅದೆಲ್ಲ ತಿಳ್ಕೋಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡೋದು ಬೆಸ್ಟ್ ಸರ್. ಯಾಕಂದ್ರೆ ವಿಸಿಟ್ ಮಾಡಿದಾಗ ನಿಮ್ಗೆ ಏನಂದ್ರೆ ಕೆಲವ್ರಿಗೆ ಕ್ಯೂರಿಯಸ್ ಇರುತ್ತೆ, ಓನ್ ಮಾರ್ಕೆಟಿಂಗ್ ಮಾಡಿದ್ರೆ ನಮ್ಗೆ ಏನ್ ಲಾಭ ಸಿಗ್ಬೋದು, ನಾನೇನ್ ಅದ್ರಲ್ಲಿ ಪ್ರಾಫಿಟ್ ಮಾಡ್ಬೋದು ಅನ್ನೋದಿರುತ್ತೆ. ಕೆಲವ್ರಿಗೆ ಏನಂದ್ರೆ ನನ್ನ ಹತ್ರ ಇವಾಗ ನನ್ನ ಕಸ್ಟಮರ್ ಇದ್ದಾರೆ, ನನ್ನ ಹತ್ರ ಬಂದ್ಬಿಟ್ಟು ಉಡುಪಿಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ರು. ಅವ್ರು ಏನಂದ್ರೆ ಬಂದು ರಾ ಮೆಟೀರಿಯಲ್ ರೆಡಿ ಆಗಿರೋ ಸ್ಟಾಕ್ ನ ತಗೊಂಡೋಗಿ ಅವ್ರು ರೀಬ್ರ್ಯಾಂಡಿಂಗ್ ಮಾಡ್ತಾರೆ. ಸೊ ಈ ತರದವರು ಇದ್ದಾರೆ. ನಾವು ಬಂದಾಗ ನಿಮ್ಗೆ ಎಂತೆಂತದೋ ಕ್ವಶನ್ ಬರುತ್ತೆ, ನಾನು ಹೇಳ್ತಾ ಹೋಗ್ಬೋದು. ನೀವು ಕೇಳಿದಾಗ ನನ್ಗೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ಪ್ರತಿಯೊಬ್ರು ನೋಡಿದಾಗ ಅವ್ರಿಗೆ ಅದ್ ಏನ್ ಅರ್ಥ ಮಾಡ್ಕೊಂತಾರೋ ಗೊತ್ತಾಗ್ಲಲ್ವಲ್ಲ. ಅದಕ್ಕೆ ನಾವ್ ಇಲ್ಲಿ ಬಂದಾಗ ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರು ನನ್ನ ಹತ್ರ ಕೇಳಿ ನಾನು ಹೇಳ್ತೇವೆ. ಸೊ ಅದೇ ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಇಲ್ಲೇ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕು ಅಂತಂದ್ರೆ ಬಟ್ ಇದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರು ಕೂಡ ನಿಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸರ್. ನೀವು ಮಾತಾಡಿದ ತಕ್ಷಣ ಹಾಯ್ ಅಂತ ಕಳ್ಸಿದಾರೆ ಅಂದ್ರೆ ಇಮಿಡಿಯೇಟ್ ವಿತ್ ಡೀಟೇಲ್ಸ್ ಲೊಕೇಶನ್ ಲಿಂಕ್ ಸಮೇತ ಹೊಟ್ಟೋಗುತ್ತೆ, ಆರಾಮಾಗಿ ಬರುತ್ತೆ. ಸೊ ಇವ್ರಿಗೇನು ಸಪೋಸ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಅದು ಈಗ ಇನ್ನೊಂದು ಹೊಸ ಇದೆ, ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಇವರು ಹೇಳ್ತಾರೆ. ಓಕೆ, ನಾನು ಇದಕ್ಕೆ ಸಿಂಪಲ್ ಆಗಿ ಒಂದು ಆನ್ಸರ್ ಮಾಡ್ತೀನಿ ಸರ್. ಇವಾಗ ಪ್ರತಿಯೊಬ್ರು ಹೊರಗಡೆ ಹೋಗಿ ದುಡಿಯೋರು, ಅವ್ರಿಗೊಂದು ಟೈಮಿಂಗ್ ಇರುತ್ತೆ. ಯಾರೇ ಆಗಿರ್ಲಿ, ಇವಾಗ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಅಂತ ಇಟ್ಕೊಳ್ಳೋಣ. ಹೋಗ್ಬಿಟ್ಟು ಅವರು ಮಾರ್ನಿಂಗ್ 8ಗೆ ಹೋದ್ರೆ ಈವ್ನಿಂಗ್ 6ಗೆ ಅನ್ನೋದು ಒಂದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಆದ್ಮೇಲೆ ನೀವು ಫ್ಯಾಕ್ಟ್ರಿಯಲ್ಲಿ ಇಲ್ಲ ಇಲ್ಲಿ ನಾವು ಹೋಗ್ತೀವಿ ಕೆಲಸ ಮಾಡ್ತೀವಿ ಅಂದ್ರೆ ಓವರ್ ಕೆಲಸ ನೀವು ಓವರ್ ಓಟಿ ಅದು ಮಾಡಿಸ್ಕೋಬಹುದು. ಬಟ್ ಫ್ಯಾಕ್ಟ್ರಿಯಲ್ಲಿ ಇಲ್ಲ, ಆತರ ಇಲ್ಲ. ಬೇಸಿಕಲಿ ಅರ್ಥ ಮಾಡ್ಕೊಳ್ಳಿ, ನಿಮಗಿಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿ ಏನ್ ಟೈಮಿಂಗ್ ಕೊಟ್ಟಿರ್ತೀವೋ ಆ ಟೈಮಿಂಗ್ ಅಲ್ಲಿ ಫೋನ್ ಮಾಡಿದಾಗ ನಾವ್ ಯಾರಾದ್ರೂ ಇರ್ತೀವಿ, ಫೋನ್ ತೆಗಿತೀವಿ. ಯಾರು ಇಲ್ಲ ಅಂದ್ರೆ ಫೋನ್ ಎಲ್ಲಿಂದ ತೆಗಿತಾರೆ? ನೀವು ಬೈಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಅರ್ಥನೇ ಇಲ್ಲ. ಕೆಲವ್ರು ಅನ್ಕೋತಾರೆ ಹಂಗ ಅನ್ಬಿಟ್ಟು ಇಲ್ಲಿ ನೀವು 1 ಸರಿ 4 ಸರಿ ಮಾಡಿ 10 ಸರಿ ಮಾಡಿ ಇಲ್ಲಿ ವ್ಯಕ್ತಿನೇ ಇಲ್ಲ ಅಂದ್ರೆ ನಿಮ್ ಫೋನ್ ಎಲ್ಲಿಂದ ಅಟೆಂಡ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಟೈಮಿಂಗ್ಸ್ ಒಂದು ಹೇಳ್ಬಿಡಿ. 9ರಿಂದ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ಇರ್ತೀವಿ. ಇನ್ ಕೇಸ್ ನೀವೇನಾದ್ರೂ ಸಂಡೇಸ್ ಅಥವಾ ನಾವು ದೂರದಿಂದ ಬರ್ತಿದೀವಿ ಅನ್ನೋರು, ಈಗಷ್ಟೇ ನೆನ್ನೆನೂ ಅಷ್ಟೇ ಒಬ್ರು ಹಾವೇರಿಯಿಂದ ಬಂದಿದ್ದಾರೆ, ನಾನು ಸಂಜೆ 6 ಗಂಟೆಲಿ ಫೋನ್ ಮಾಡ್ತಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಯಾರು ಇರೋದಿಲ್ಲ, ಆ ಟೈಮಲ್ಲಿ ಫೋನ್ ಮಾಡಿದಾಗ ಏನು ಮಾಡಕ್ಕಾಗಲ್ಲ, ಆತರ ಮಾಡ್ತಾರೆ. ನೀವು ದೂರದಿಂದ ಬರೋರಾದ್ರೆ ಅಟ್ಲೀಸ್ಟ್ ಬೇಗ ಬಿಡಿ, ಬಂದು ಇಲ್ಲಿ ಮೀಟ್ ಮಾಡೋ ತರ ಟೈಮಿಂಗ್ ಇಟ್ಕೊಂಡು ಬನ್ನಿ. ಅಷ್ಟು ಬಿಟ್ರೆ ನಾನೇನು ಹೇಳಕ್ಕಾಗಲ್ಲ. ನೀವು ಬಿಫೋರ್ ಫೋನ್ ಮಾಡಿದ್ರೆ ಇಂಥವ್ರು ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಒಂದಿನ ನಾ ಹೇಳ್ತೇನೆ ಅಂದ್ರೆ ಮಂಡೇಲಿಂದ ಹಿಡಿದು ಸ್ಯಾಟರ್ಡೆ ತನಕ 9 to 5 o'clock ತನಕ ಇರುತ್ತೆ. ಯಾವಾಗ ಬೇಕಾದ್ರೆ ಬನ್ನಿ, ಅದೇ ಟೈಮ್ ಬೆಸ್ಟ್ ಅನ್ಸುತ್ತೆ. ಸಂಡೇ ಸುಮ್ನೆ ನೀವು ಬರ್ಬೇಕು, ಕೆಲ್ಸನು ಅವ್ರದ್ದು ಕೆಲವು ಇದಿರುತ್ತೆ. ಸಂಡೇ ಯಾಕೆ ಹಾಲಿಡೇ ಮಾಡ್ತಾರೆ? ಸಂಡೇಸ್ ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಮಗೂ ಅಷ್ಟೇ ಅಲ್ವಾ ಸಿಗೋದು, ಹಂಗಾಗಿ ಏನು ಮಾಡಕ್ಕಾಗಲ್ಲ. ಸಂಡೇ ಒಂದಿನಾನೇ ನಮಗೂ ಫ್ರೀ ಸಿಗೋದು. ಸೊ ಆ ಮಧ್ಯದಲ್ಲಿ ನಮ್ ಪರ್ಸನಲ್ ವರ್ಕ್ಸ್ ಇರುತ್ತೆ, ನೋಡ್ಕೋಬೇಕಾಗುತ್ತೆ. ಮಿಕ್ಕಿದ ದಿನದಲ್ಲಂತೂ ಕಂಪಲ್ಸರಿ ನಾವು. ಸೊ ಸಂಡೇ ಒಂದಿನ ಬಿಟ್ಟು ಬೇರೆ ಯಾವ್ದೇ ದಿನ ಇರ್ಲಿ ಬಂದು ನೋಡ್ಕೊಂಡು ಹೋಗಿ, ನಿಮ್ದು ಏನೇ ಡೌಟ್ಸ್ ಇರ್ಬೋದು, ಬೇರೆ ಬೇರೆ ಊರ್ಲಿಂದ ಯೋಚನೆ ಮಾಡ್ಕೊಂಡು ಪ್ರಾಪರ್ ಆಗಿ ತಿಳ್ಕೊಂಡು ಬನ್ನಿ. ಓಕೆ, ಹಂಗೇನಿಲ್ಲ ಲೈಕ್ ಕಣ್ ಮುಚ್ಕೊಂಡು ಬರೋಂಗಿಲ್ಲ. ಆರಾಮಾಗಿ ಒಂದ್ 4-5 ಜನ ಕೇಳ್ಕೊಳ್ಳಿ. ಯಾರ ಮಷಿನ್ ತಗೊಂಡಿದ್ರೆ ಅವ್ರು ಕೇಳ್ಕೊಂಡು ಅವ್ರು ನಿಮ್ಗೆ ಏನಾದ್ರು ಚೆನ್ನಾಗಿ ಅನ್ಸ್ತಂತಂದ್ರೆ ಬಂದು ಮಾತಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇದೀನಿ ಅಷ್ಟೇ. ಹೌದು,
ಕರೆಕ್ಟ್. ಓಕೆ, ಅಂಡ್ ಅದೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಮತ್ತೆ ಏನಾದ್ರು ಇದೆ ಮೇಡಮ್ ಹೇಳೋದಕ್ಕೆ? ಸರ್ ನನ್ನ ಕಡೆಯಿಂದ ಬೇರೆ ಏನಿಲ್ಲ, ನಾನು ಹೇಳೋದು ಒಂದೇ ಒಂದು, ನೀವು ಏನೇ ಮಾಡೋದಾದ್ರೂ ಪ್ರಾಪರ್ ಆಗಿ ತಿಳ್ಕೊಂಡ್ ಮಾಡಿ. ಬಂದ್ರು ಇಲ್ಲೂ ಅಷ್ಟೇ, ನಿಮಗೆ ಇಲ್ಲಿ ಬಂದಾಗ ಒಂದು ವಿಷಯ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ, 10 ವಿಷಯ ಇಲ್ಲಿ ತಿಳಿಯುತ್ತೆ ನಿಮಗ್ ಬಂದಾಗ. ಅಷ್ಟು ಮಾತ್ರ ನಾನು ನಿಮ್ಗೆ ಶೋರ್ ಆಗಿ ಹೇಳ್ಬೋದು. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ವರ್ಕಿಂಗ್ ಅವರ್ಸ್, ಟೈಮಿಂಗು, ಫೋನ್ ಇಂದು ಕಂಪ್ಲೇಂಟ್ ಏನ್ ಮಾಡ್ತೀರಾ ನೀವು, ಫೋನ್ ತೆಗಿಯಲ್ಲ ಅನ್ನೋದಕ್ಕೆಲ್ಲ ಈಗ ಆನ್ಸರ್ ಮಾಡಿದೀನಿ. ಇಷ್ಟು ಬಿಟ್ರೆ ಇನ್ನೊಂದು ನಾನು ಪರ್ಸನಲ್ ಆಗಿ ಹೇಳ್ತಾ ಇದೀನಿ, ಮಷಿನ್ ಮೂಲೆಯಲ್ಲಿ ಇಟ್ಕೊಂಡು ದುಡ್ಡು ಮಾಡಕ್ ಆಗಲ್ಲ ಹಂಗಿಂಗ್ ಅನ್ಕೊಂಡ್ ಕುಂತ್ರೆ ಯಾವ್ದೇ ರೀತಿ ಆಗಲ್ಲ. ಸೊ ನೀವ್ ಏನ್ ಮಾಡ್ಬೇಕಂತಂದ್ರೆ ಅವ್ರು ಹೇಳ್ಕೊಟ್ಟಿರೋ ಏನಿರುತ್ತಲ್ಲ, ಆ ಸ್ಕಿಲ್ ನ ಏನಿರುತ್ತಲ್ಲ ಅದ್ ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇಲ್ಲಿ ದುಡ್ಡು ಕೂಡ ಬರುತ್ತೆ, ಮುಂದೆ ನಿಮಗೂ ಕೂಡ ಸಂತೋಷ ಆಗತ್ತೆ, ಇನ್ನೊಂದು 4-5 ಜನ ನೀವು ಕೂಡ ಹೇಳ್ತೀರಾ. ಸೊ ಮೂಲೆಯಲ್ಲಿ ಹಿಡ್ಕೊಂಡು ಇದರಿಂದ ವರ್ಕ್ ಆಗ್ತಾ ಇಲ್ಲ, ನಮ್ಗೆ ದುಡ್ಡು ಬರ್ತಾ ಇಲ್ಲ ಹಂಗೆ ಅನ್ಕೊಂಡ್ ಕುಂತಂದ್ರೆ ಈಗಲೂ ಸರ್ ಒಂದು ಮಿಷಿನ್ ತಗೊಂಡು 3-4 ಮಿಷಿನ್ ತಗೊಂಡು ಮಾಡ್ತಾ ಇರೋರು ಇದಾರೆ. ತಗೊಂಡು ಅವ್ರು ಹೆಂಗ್ ಡೆವಲಪ್ ಆಗ್ತಾ ಇದಾರೆ, ಅವ್ರು ಯಾಕತ್ತರ 4-5 ಮಿಷಿನ್ ಹಾಕೊಂಡ್ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಒಂದ್ ಮಿಷಿನ್ ಅಲ್ಲಿ ಕ್ಲಾರಿಟಿ ತಗೊಂಡ್ರು, ನಮ್ಗೆ ಇದು ಓಕೆ ಚೆನ್ನಾಗ್ ಮಾಡಕ್ ಆಗ್ತಿದೆ ಅಂತ ಫಸ್ಟ್ ಕಂಪ್ಲೀಟ್ ಆಗಿ ಅವರು ತರೋ ಹೋಗಿ, ಅದಾದ್ಮೇಲೆ ಬೇರೆಯವ್ರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಅವ್ರು ರೆಡಿ ಆಗಿದ್ದಾರೆ ಅಂದ್ರೆ, ಇದ್ರಲ್ಲಿ ಪ್ರಾಫಿಟ್ ನೋಡ್ದಲ್ಲೇ ಅವ್ರು ಆ ರೀತಿ ಮಾಡೋದಕ್ಕೆ ಹೇಗ್ ಸಾಧ್ಯ? ಮಿನಿ ಫ್ಯಾಕ್ಟ್ರಿ ಅಂತಾನೆ ಮಾಡಿದಾರೆ, ಹೆಂಗ್ ಮಾಡ್ತಾರೆ? ಅದೇ ಮಾಡೋರ್ ಬೇಕಾ ಹೆಂಗ್ ಬೇಕಾದ್ರೂ ಮಾಡ್ತಾರೆ, ಬಟ್ ಅದೊಂದು ಇದಿರ್ಬೇಕು, ಆಸಕ್ತಿ ಇರ್ಬೇಕು. ಅವ್ರಿಗೆ ಪೇಷನ್ಸ್ ಅನ್ನೋದಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನೀವ್ ಏನೇ ಮಾಡಿದ್ರು ಕೂಡ ಆಗೋದಿಲ್ಲ. ಮೈನ್ ಪೇಷನ್ಸ್ ಅನ್ನೋದು. ಅದೇ ಈಗ ನೀವು ತೋರಿಸಿದ್ರಲ್ಲ ಇದ್ರಲ್ಲಿ 2 ವರ್ಷ 3 ವರ್ಷದಿಂದ ಮಾಡ್ಕೊಂತಿದ್ದಾರೆ. ಅವ್ರು ಆಕ್ಚುಲಿ ಹ್ಯಾಂಡಿಕ್ಯಾಪ್ಟ್ ಅವರು, ಬಟ್ ಇದುವರೆಗೂ ಮಾಡಿ ಕೊಡ್ತಾರೆ. ನನ್ ಪ್ರೆಷರ್ ಅನ್ನೋದೇ ಇಲ್ಲ ಅವ್ರಿಗೆ. ನೀವ್ ಯಾವಾಗಾದ್ರೂ ತಂದ್ ಕೊಡ್ಲಿ, ನಾನು ಏನು ಹೇಳೋದಿಲ್ಲ. ನೀವ್ ಯಾಕೆ ಇಷ್ಟು ಲೇಟ್ ಆಗಿ ತಂದ್ ಕೊಟ್ರಿ ಕೇಳೋದಿಲ್ಲ. ರೀಸನ್ ಏನಂದ್ರೆ ಎಸ್ಪೆಷಲಿ ಮೈನ್ ಇದ್ರಲ್ಲಿ ಯಾರಿಗೂ ನಾನು ನೀವು ಕಂಡೀಷನ್ ಇಲ್ಲ, ನಿಮ್ಗೆ ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ನನ್ಗೆ ತಿಂಗಳಿಗೆ ಇಷ್ಟು ಕಂಪಲ್ಸರಿ ತಂದು ಕೊಡ್ಲೇಬೇಕು, ನಾನು ಯಾರಿಗೂ ಹೇಳಲ್ಲ. ರೀಸನ್ ಏನಂದ್ರೆ ಫ್ರೀ ಟೈಮ್ ಅಲ್ಲಿ ಮಾಡ್ಲಿ ಅಂತ ಫಸ್ಟೇ ಮೆನ್ಷನ್ ಮಾಡಿರೋದ್ರಿಂದ ನಿಮ್ಗೆ ವರ್ಕ್ ಅಲ್ಲಿ ನಾನು ಇದೇ ರೀತಿ ಮಾಡಿ ಅನ್ಬಿಟ್ಟು ಪ್ರೆಷರ್ ಆಗ್ತದೆ. ಅಂಡ್ ಮೇನ್ ಇನ್ನೊಂದು ಕೆಲವು ಪ್ರಶ್ನೆಗಳಿದೆ. ಈಗ ಇನ್ವೆಸ್ಟ್ಮೆಂಟ್ ಅಂದಾಗ ಸ್ವಲ್ಪ ಕೆಲವು ಜನ ಬಡವರು ಜನ ಇರ್ತಾರೆ, EMI ಏನಾದ್ರು EMI ಆಪ್ಷನ್ ಇದೆ ಸರ್. ಅದ್ರಲ್ಲೂ ಬಂದು EMI ಕೊಡೋರಿಗೆ ನಾನು ಏನು ಡಾಕ್ಯುಮೆಂಟೇಶನ್ ಅನ್ನೋದು ಹೇಳ್ತೀನಿ, EMI ಆಪ್ಷನ್ ಇದೆ, ಮಾಡ್ಕೋಬಹುದು. ಓಕೆ, ಅಂಡ್ ಅದು ಬಿಟ್ಟು ಮತ್ತೆ ಏನಾದ್ರು ಆಫರ್ಸ್ ಈಗ ಆಲ್ರೆಡಿ ನಾವು ಬಿಟ್ಟಿದೀವಿ. ಈಗ ದಸರಾ ಹಬ್ಬದ ತನಕ ಇದೆ. ಏನು ಲಾಸ್ಟ್ ಟೈಮ್ ಬಿಟ್ಟಿದ್ವು ಗೋಲ್ಡ್ ಆಫರ್, ಅದೇ ಕಂಟಿನ್ಯೂ ಆಗ್ತಾ ಇದೆ. ಈ ದಸರಾ ಹಬ್ಬ ಮುಗಿತಿದ್ದಂಗೆ ಆಫರ್ ಕ್ಲೋಸ್ ಆಗುತ್ತೆ, ಬಟ್ EMI ಅಂತೂ ಇರುತ್ತೆ. ಓಕೆ, ಸೊ ಅದೇ ವೀಕ್ಷಕರೇ, EMI ಎಲ್ಲ ಇರುತ್ತೆ, ಆರಾಮಾಗಿ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿ ಅಂಡ್ ಎಲ್ಲ ಡೀಟೇಲ್ಸ್ ನ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಹಾಗೆ ನಮಸ್ಕಾರ ಕರ್ನಾಟಕ ಚಾನಲ್ ನ ಯಾರೆಲ್ಲ ನೋಡ್ತಿದ್ದೀರೋ, ಸೊ ಇದು ನಮ್ಮ ಹರಿಣಿ ಎಂಟರ್ಪ್ರೈಸಸ್ ಚಾನಲ್ ಇಂದು ಹರಿಣಿ ಎಂಟರ್ಪ್ರೈಸಸ್ ಕಂಪ್ನಿದು ಬಂದ್ಬಿಟ್ಟು ನಿಮ್ಗೆ ಪ್ರತಿಯೊಂದು ವಿಡಿಯೋಸ್ ಇದ್ರಲ್ಲೇ ಸಿಗ್ತಾ ಹೋಗುತ್ತೆ. ಇದು ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪೇಜ್ ನ ಫಾಲೋ ಮಾಡಿ, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.